ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಬಾಲಕಿಯ ಗುಪ್ತಾಂಗಗಳನ್ನು ಸ್ಪರ್ಶಿಸಿ ಲೈಂಗಿಕ ಕಿರುಕುಳ. ಬೆಳಗಾವಿಯಲ್ಲಿ ತಡವಾಗಿ ಬೆಳಕಿಗೆ ಬಂದ ಘಟನೆ. ಕೃಷ್ಣ ರಾಜ್ಕೋಳ್ಕರ್ ಕೃತ್ಯವೆಸಗಿದ ಆರೋಪಿ. ಬೆಳಗಾವಿ ಮತ್ತು ಹುಬ್ಬಳ್ಳಿ ಮಧ್ಯೆ ಶೀಘ್ರದಲ್ಲಿ ಸ್ಟಾರ್ಟ್ಅಪ್ ಪಾರ್ಕ್ ಆರಂಭ. ಇನ್ಕ್ಯುಬೇಷನ್ ಮತ್ತು ಇನೋವೇಷನ್ ಕೇಂದ್ರದ ವತಿಯಿಂದ ಮೆಡ್ಟೆಕ್ ಹ್ಯಾಕಥಾನ್ ಆಯೋಜನೆ. ಡಾಕ್ಟರ್ ಪ್ರಭಾಕರ್ ಕೋರೆಯವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಚಾಲನೆ. ಬೆಳಗಾವಿಯ ಅನ್ಗೋಲ್ ರಘುನಾಥ್ ಪೇಟ್ ರಸ್ತೆ ದುಸ್ಥಿತಿ. ಪ್ರತಿದಿನ ರಸ್ತೆಯಲ್ಲಿ ನಡೆಯುತ್ತಿವೆ ಅಪಘಾತಗಳು. ರಸ್ತೆ ದುಸ್ಥಿತಿ ಮಾಡುವಂತೆ ರಹವಾಸಿಗಳಿಂದ ಪ್ರತಿಭಟನೆ. ನಾನು ರಘುನಾಥ್ ಪೇಟ್ ಅನ್ಗೋಲ್ ರಸ್ತೆ ದುಸ್ಥಿತಿ ಮಾಡಬೇಕೆಂದು ಆಗ್ರಹಿಸಿ ಇಲ್ಲಿನ ರಹವಾಸಿಗಳು ಶುಕ್ರವಾರ ನೂತನವಾಗಿ ಪ್ರತಿಭಟನೆಯನ್ನ ನಡೆಸಿದ್ರು. ನಾನು ರಘುನಾಥ್ ಪೇಟ್ ಅನ್ಗೋಲ್ ರಸ್ತೆ ದುರಸ್ತಿ ಮಾಡಬೇಕೆಂದು ಆಗ್ರಹಿಸಿ ಇಲ್ಲಿನ ರಹವಾಸಿಗಳು ಶುಕ್ರವಾರ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಬೆಳಗಾವಿ ಅನ್ಗೋಲ್ ರಘುನಾಥ್ ಪೇಟ್ ರಸ್ತೆ ಹಲವಾರು ದಿನಗಳಿಂದ ಅಭಿವೃದ್ಧಿಯಿಂದ ವಂಚಿತವಾಗಿದೆ. ಈಗ ಕೆಲವೇ ದಿನಗಳಲ್ಲಿ ಗಣೇಶೋತ್ಸವ ನಡೆಯಲಿದ್ದು, ಇನ್ನಾದರೂ ರಸ್ತೆಯನ್ನು ದುರಸ್ತಿಗೊಳಿಸಬೇಕೆಂದು ಶುಕ್ರವಾರ ಸ್ಥಳೀಯರಿಂದ ವಿನೂತನ ಪ್ರತಿಭಟನೆ ನಡೆಸಲಾಯಿತು. रोड करने के टाइम पे ये बीच में का रोड इतना छोड़ने के बाद में एक महीना में देखी वेट की कि वो हमारे एमएलए सर रोड करने वाले इधर तक करे, फिर इधर का करेंगे करके मैं एक महीना वेट करने के बाद में मैं हमारे मिनिस्टर को बोली ऐसा ऐसा हुआ सर को बोलने के बाद में हमारे मिनिस्टर 25 लाख रुपए का रोड सैंक्शन करे. 13 तारीख को सैंक्शन हुए, 16 तारीख को कोड ऑफ कंडक्ट आया. इसके वजह से 2 महीने 3 महीने काम बंद हुआ वो. उसके बाद में बारिश आया और वो अभी आ रहे उन्हें मैं देखा तो उनको सैंक्शन हुआ. सो फिर वो साइड से बीच में डांबर है, दोनों साइड से पिलियर ये डालने का है. इसके लिए हमें डालने का है. वो डालने के लिए हमें रुके सोए और हमें पूजा भी करने वाले थे. हमारे कॉन्ट्रैक्टर वाले कल क्या बोले 2-3 तारीख को हमें करेंगे. गणपति के लोग बहुत जाते आते हैं तो हम उकड़ने वाला अभी हमें पैचेस कर को देंगे. दोपहर के बाद में हमें रोड कर को देंगे बोले. अभी आ रहे वो भी लोग आते हो लोग. नहीं कल सुबह पूजा भी करने वाले हैं हमें रोड का. लेकिन डांबर तो अभी फिलहाल में नहीं होता. सभी लोगों को मालूम है, हमारे यहाँ के सब माजी नगर सेवक भी यहाँ है, उनको भी पता होना चाहिए कि डांबर का रोड अभी ये बारिश में नहीं होता करके. पेड़ से डालते दोनों साइड में, फिर बीच में डांबर डालने का है सर, वो डालते. आपका नाम? मेरा नाम खुर्शीद मुल्ला. ಪ್ರತಿಭಟನೆ ಹಿನ್ನೆಲೆ ಸ್ಥಳದಲ್ಲಿ ಸಂಚಾರ ದಟ್ಟಣೆ ಉಂಟಾಗಿತ್ತು. ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕಾಗಮಿಸಿದ ನಗರ ಸೇವಕಿ ಖುರ್ಷಿದ್ ಮುಲ್ಲಾ ಅವರು ಪ್ರತಿಭಟನಾಕಾರರ ಮನವೊಲಿಸುವ ಪ್ರಯತ್ನ ನಡೆಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರು ಈ ರಸ್ತೆಯ ಅಭಿವೃದ್ಧಿಗಾಗಿ 50 ಲಕ್ಷ ರೂಪಾಯಿಯನ್ನು ಮಂಜೂರುಗೊಳಿಸಿದ್ದಾರೆ. ಆದರೆ ಚುನಾವಣಾ ನೀತಿ ಸಂಹಿತೆ ಅದರ ಬಳಿಕ ಮಳೆಗಾಲದ ಹಿನ್ನೆಲೆ ರಸ್ತೆ ಅಭಿವೃದ್ಧಿಯನ್ನು ಕೈಗೊಂಡಿಲ್ಲ. ಮಳೆಗಾಲದಲ್ಲಿ ರಸ್ತೆಯ ಡಾಂಬರೀಕರಣ ಅಸಾಧ್ಯವಾಗಿದ್ದು ಪೇವರ್ಸ್ ಅಳವಡಿಸಿ ತುರ್ತು ದುರಸ್ತಿ ಕಾರ್ಯ ಕೈಗೊಳ್ಳಲಾಗುವುದು ಎಂದರು. ಹೋಗೋದಷ್ಟು ಮಾಡಿಕೊಡ್ರಿ ಫಸ್ಟ್. ಹೋಗೋದಷ್ಟು ಮಾಡಿಕೊಡ್ರಿ. ಪ್ಲ್ಯಾನ್ಗಿಂದ ಚಾಲೂ ಆಗಿದೆ ನೀವು ಮಾಡಬೇಕು. ಬಟ್ ಏನಾಗಿದೆ ಈಗ 1.5 ಇಯರ್ ಆತ್ರಿ ಇಂಥ ಪರಿಸ್ಥಿತಿ ಆಗಿದೆ. ಎಲ್ಲರಿಗೂ ನಾವು ಮನವಿ ಕೊಟ್ಟಿದ್ದೆ, ನಿಮಗೆ ಸಬ್ಡಿವಿಷನ್ ಕೊಟ್ಟಿದೆ, ಏನಾದರೂ ಇದು ಮಾಡಿಲ್ಲ. ಗಣೇಶೋತ್ಸವಕ್ಕೆ ಕೆಲವೇ ದಿನಗಳು ಬಾಕಿ ಇದ್ದು ಶೀಘ್ರದಲ್ಲೇ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕೆಂದು ಸ್ಥಳೀಯರಿಂದ ಆಗ್ರಹಿಸಲಾಗುತ್ತಿದೆ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ, ಬೆಳಗಾವಿ. ಮೋಡಾ ಪ್ರಕರಣದಲ್ಲಿ ಸಿಎಂ ಪಾತ್ರ ಇಲ್ಲ, ಬಿಜೆಪಿಯವರು ಇದರಲ್ಲಿ ಮುಖಭಂಗ ಅನುಭವಿಸ್ತಾ ಇದ್ದಾರೆ ಎಂದು ಸಚಿವ ಎಂಬಿ ಪಾಟೀಲ್ ಹೇಳಿದರು. ಮೋಡಾ ಹಗರಣದಲ್ಲಿ ಸಿಎಂ ಪಾತ್ರ ಇಲ್ಲ, ಬಿಜೆಪಿಯವರು ಇದರಲ್ಲಿ ಮುಖಭಂಗವನ್ನ ಅನುಭವಿಸ್ತಾ ಇದ್ದಾರೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಯ ಸಚಿವ ಎಂಬಿ ಪಾಟೀಲ್ ಶುಕ್ರವಾರ ಬೆಳಗಾವಿ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬೆಳಗಾವಿ ನಗರಕ್ಕೆ ನಾನು ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಇಂದು ಬೆಳಗಾವಿ ನಗರಕ್ಕೆ ನಾನು ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಕೇಲಿ ಸಂಸ್ಥೆಯ ಒಂದು ಹ್ಯಾಕಥಾನ್ ಮೆಡ್ಟೆಕ್ನ ಒಂದು ಸ್ಟಾರ್ಟಪ್ ಫಂಕ್ಷನ್ಗೆ ಕಾರ್ಯಕ್ರಮಕ್ಕೆ ನಾನು ಆಗಮಿಸಿದ್ದೆ. ಆ ಕಾರ್ಯಕ್ರಮವನ್ನು ಮುಗಿಸಿ ಈಗ ನಾನು ಕಾಂಗ್ರೆಸ್ ಆಫೀಸ್ಗೆ
ಬಂದಿದ್ದೀನಿ. ಆ ಕಾರ್ಯಕ್ರಮ ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ. ಅಂದರೆ ನಮ್ಮ ಯುವ ಮನಸ್ಸುಗಳೇನಿರ್ತವೆ, ಯಂಗ್ ಮೈಂಡ್ಸು, ಯುವಕರು ಅವು ತಮ್ಮ ಏನು ಐಡಿಯಾಸ್ ಇರ್ತವೆ ಆ ಐಡಿಯಾಸನ್ನು ಈ ಒಂದು ಇನ್ಕ್ಯುಬೇಷನ್ ಸೆಂಟರ್ ಮೂಲಕ ಅದನ್ನು ಸಾಕಾರಗೊಳಿಸ್ಕೋಬೇಕು, ಆ ಸ್ಟಾರ್ಟಪ್ ಮೂಲಕ ಸಾಕಾರಗೊಳಿಸ್ಕೋಬೇಕು ಅನ್ನೋ ಒಂದು ಕಾರ್ಯಕ್ರಮ. ಅನೇಕ ರಾಜ್ಯಗಳಿಂದ, ಜಿಲ್ಲೆಗಳಿಂದ ಈ ಮೆಡ್ಟೆಕ್ ಕಂಪನೀಸ್, ಮೆಡಿಕಲ್ ಇಕ್ವಿಪ್ಮೆಂಟ್ಸು, ಮೆಡಿಕಲ್ ರಿಲೇಟೆಡ್ ಇಕ್ವಿಪ್ಮೆಂಟ್ಸ್ ಎಲ್ಲನೂ ಕೂಡ ಅವರು ಒಂದು ಎಕ್ಸಿಬಿಷನ್ ಕೂಡ ಇತ್ತು. ಅವರು ತಮ್ಮ ಆವಿಷ್ಕಾರಗಳೇನಿದ್ದಾವೆ ಆ ಆವಿಷ್ಕಾರಗಳನ್ನ ಅಲ್ಲಿ ನಾವು ತೋರಿಸಿದಂಥ ಕೆಲಸ ಇತ್ತು. ತದನಂತರ ಸಭೆಯನ್ನು ಉದ್ದೇಶಿಸಿ ನಾವು ಮಾತನಾಡಿ ನನಗೆ ಭಾಳಷ್ಟು ಇಂಪ್ರೆಸ್ ಕೂಡ ಆಯಿತು ಆ ಕಾರ್ಯಕ್ರಮ. ಹೀಗಾಗಿ ನಾನು ಅವರಿಗೆ ನನ್ನ ಮಾತುಗಳಲ್ಲಿ ಹೇಳಿದ್ದೇನೆ, ಬೆಂಗಳೂರಿನಲ್ಲಿ ನಾವು ಏನು KHIR ಸಿಟಿ ಬರ್ತಾ ಇದ್ದೀವಿ, ನಾಲೆಡ್ಜು, ಹೆಲ್ತು, ಇನ್ನೋವೇಷನು, ರಿಸರ್ಚ್ ಸಿಟಿ ಬರ್ತಾ ಇದ್ದೀವಿ ಖೀರ್ ಅಂಥೇಳಿ. ತದನಂತರ ನಾವೊಂದು ಸ್ಟಾರ್ಟಪ್ ಪಾರ್ಕ್ನು ಕೂಡ ಬೆಂಗಳೂರಲ್ಲಿ ಮಾಡ್ತೇವೆ. ಸ್ಟಾರ್ಟಪ್ ಪಾರ್ಕ್ನಲ್ಲಿ 5,000 ಸ್ಕ್ವೇರ್ ಫೀಟು, 10,000 ಸ್ಕ್ವೇರ್ ಫೀಟು ರೆಡಿಮೇಡ್ ಕಟ್ಟಡಗಳು, ಪ್ಲಗ್ ಆ್ಯಂಡ್ ಪ್ಲೇ ಫೆಸಿಲಿಟೀಸು, ಯಾರಿಗೆ ಬಾಡಿಗೆ ತೊಗೋಬೋದು, ಯಾರಿಗೆ ರೆಂಟ್ ತೊಗೋಬೋದು, ಲೀಸ್ ತೊಗೋಬೋದು, ಮಾರಾಟ ತೆಗೆದುಕೋಬೋದು. ಅದನ್ನು ಯುವ ಉದ್ಯಮಿಗಳಿಗೆ ಏನಿರ್ತಾರೆ ಆ ಸ್ಟಾರ್ಟಪ್ ಕಂಪ್ನಿಗಳಿಗೆ ಹೆಲ್ಪ್ ಆಗಬೇಕು ಅಂಥೇಳಿ ನಾನ್ ಪ್ರಾಫಿಟ್ ಇದನ್ನು ಆಧರಿಸಿ, ಯಾಕಂದರೆ ಬೆಂಗಳೂರು ಇದು ಸ್ಟಾರ್ಟಪ್ ಕ್ಯಾಪಿಟಲ್. 47% ಸ್ಟಾರ್ಟಪ್ಸು, 43% ಸ್ಟಾರ್ಟಪ್ಪು ಇವತ್ತು ಸಹ ಬೆಂಗಳೂರಲ್ಲೇ ಹುಟ್ಕೋತವೆ ನವೋದ್ಯಮಗಳು. ಹೀಗಾಗಿ ನಾವು ಆ ಕಾರ್ಯಕ್ರಮ ಭಾಗವಹಿಸಿ ನನ್ನ ಪ್ರಭಾಕರ್ ಕೋರೆ ಅವರು ನನಗೆ ಕೇಳಿದ್ರು, ನೀವು ಬೆಂಗಳೂರಿನಲ್ಲಿ ಸ್ಟಾರ್ಟಪ್ ಪಾರ್ಕ್ ಮಾಡ್ತಾಯಿದ್ರಿ, ಇಲ್ಲಿ ಒಂದು ಮಾಡಬೇಕು ಅಂಥೇಳಿ. ನಾನು ಅದಕ್ಕೆ ಬೆಳಗಾವಿಯಲ್ಲಿಯೂ ಅಥವಾ ಬೆಳಗಾವಿ ಮತ್ತು ಹುಬ್ಬಳ್ಳಿ ಮಧ್ಯೆ ಯಾವ ರೀತಿ ಅದನ್ನು ಬೆಳಗಾವಿ ನಗರ ಹತ್ತಿರ ಇರಬೇಕು ಅದನ್ನು ನಾವು, ಅಥವಾ ಬೆಳಗಾವಿ ಮತ್ತು ಹುಬ್ಬಳ್ಳಿ ನಡ್ವರ್ಕ್ ಮಾಡಿದರೆ ಉಪಯೋಗ ಆಗ್ತದೆ ಅಂತ ತಿಳ್ಕೊಂಡು ಇಲ್ಲಿನೂ ಕೂಡ ಒಂದು 100 ಏಕರ್ಸದು ಒಂದು ಸ್ಟಾರ್ಟಪ್ ಪಾರ್ಕ್ ಮಾಡಲಿಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ಮತ್ತು ನಾನು ಈಗಾಗಲೇ ತಮಗೆ ಹೇಳಿದ್ದೆ, ಹಿಂದೆ ಬಂದಾಗೂ ಕೂಡ ಒಂದು ಒತ್ತಾಯ ಇತ್ತು ಫೌಂಡ್ರಿ ಪಾರ್ಕ್ ಸಲುವಾಗಿ. ಈಗಾಗಲೇ ಅನೇಕ ಭೂಮಿಗಳನ್ನು ನೋಡಿದ್ದಾರೆ, ಕೆಲವು ಖಾನಾಪುರ ಹತ್ರ ಇದ್ದಾವೆ, ಕೆಲವೊಂದು ಕಡೆ ಇದ್ದಾವೆ. ಹೀಗಾಗಿ ಅದು ಗೋವಾ ಹೈವೇ ಮೇಲೇ ಆಗಿದ್ದರೆ ಸೂಕ್ತ ಆಗ್ತದೆ ಅನ್ನೋದು ಕೆಲವೊಬ್ಬರ ಅಭಿಪ್ರಾಯ ಇದೆ. ಅದನ್ನು ಕೂಡ ನಾವು ಆ ಫೌಂಡ್ರಿ ಪಾರ್ಕ್, ಯಾಕಂದರೆ ಇಲ್ಲಿ ಬೆಳಗಾವಿ ಫೌಂಡ್ರಿಗೆ ಭಾಳ ಒಂದು ಹಿನ್ನೆಲೆ ಇದ್ದಂಥ ನಗರ ಇದು, ಅದನ್ನು ಕೂಡ ವರ್ಕೌಟ್ ಮಾಡ್ತಾಯಿದ್ದೀವಿ. ಅದನ್ನು ಕೂಡ ಮುಂದಿನ ಒಂದು 6 ತಿಂಗಳಲ್ಲಿ ಆ ಫೌಂಡ್ರಿ ಪಾರ್ಕ್ನು ಕೂಡ ಒಂದು ನಿರ್ಣಾಯಕ ಹಂತಕ್ಕೆ ನಾವು ತೆಗೆದುಕೊಂಡು ಹೋಗಲಿಕ್ಕೆ ಬಯಸ್ತೇವೆ. ಥ್ಯಾಂಕ್ ಯು. ಮತ್ತು ಹಿಂದಿನ ಸರ್ಕಾರ ಒಂದು ಪ್ರಸ್ತಾವನೆಯನ್ನು ಮಾಡಿತ್ತು, ಹುಬ್ಬಳ್ಳಿಯಿಂದ ಬೆಳಗಾವಿವರೆಗೆ ಈ ರಸ್ತೆ ಏನು ಬರುತ್ತೆ, ಈ ಕಾರಿಡಾರ್ ಅಂದರೆ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡಬೇಕು ಅನ್ನೋ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು. ಅದು ಏನಾದರೂ ಮುಂದುವರೆದಿದೆ ಅಥವಾ ಏನಾದರೂ ಅಲ್ಲಿಗೆ ಸ್ಟಾಪ್ ಆಗಿದೆ? ನೋಡಿ, ಈಗ ಒಂದು ಅವಕಾಶ, ಭಾಳ ದೊಡ್ಡ ಅವಕಾಶಗಳನ್ನ ನಾವು ತಪ್ಪಿಕೊಂಡಿದ್ದೀವಿ. ನನ್ನ ವೈಯಕ್ತಿಕ ಅಭಿಪ್ರಾಯ, ನಾವು ಹುಬ್ಬಳ್ಳಿ ಮತ್ತು ಬೆಳಗಾವಿ ಏರ್ಪೋರ್ಟ್ಸನ್ನ ಏನು ವಿಸ್ತೀರ್ಣ ಮಾಡಿದ್ದೀವಿ, ಎಕ್ಸ್ಪಾನ್ಷನ್ ಮಾಡಿದ್ದೀವಿ, ಅದರ ಬದಲಾಗಿ ನಾವು ಒಂದು ಟ್ರೂಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಿತ್ತೂರಿನಲ್ಲಿ ಆಗಿದ್ದರೆ ಏನಾಗ್ತಿತ್ತು, ಬೆಳಗಾವಿ ಮತ್ತು ಹುಬ್ಬಳ್ಳಿ ಎರಡು ಕೂಡ್ಕೊಂಡಿತ್ತು, ಟ್ವಿನ್ ಸಿಟೀಸ್ ಆಗ್ತಿತ್ತು. ಅದಾಗಿ ಹೋಗ್ಬಿಟ್ಟಿದೆ. ಈಗ ಅದ್ರ ಬಗ್ಗೆ ಮಾತನಾಡಿದನ್ನು ವಾಪಸ್ ಬರೋದಲ್ಲ. ಈಗ ಅಂದರೆ ಲೋಡ್ ಸಿಗ್ತಿತ್ತು, ಈಗ ಹಂಚೋಗ್ಬಿಟ್ಟಿದೆ ಲೋಡು. ಪ್ಯಾಸೆಂಜರ್ ಲೋಡ್ ಏನಿದೆಯಲ್ಲ, ಆ ಲೋಡ್ ಫ್ಯಾಕ್ಟ್ರು, ಕಾರ್ಗೋ ಲೋಡ್ ಫ್ಯಾಕ್ಟ್ರು ಹಂಚೋಗ್ಬಿಟ್ಟಿದೆ ಬೆಳಗಾವಿ ಮತ್ತು ಹುಬ್ಬಳ್ಳಿ ಅಂತ. ಹೀಗಾಗಿ ವಯಬಿಲಿಟಿ ಎರಡಕ್ಕೂ ಒಂದೇ ಏರ್ಪೋರ್ಟ್ ಆಗಿತ್ತಂದರೆ ಎರಡರ ಮಧ್ಯೆ ವಯಬಿಲಿಟಿ ಜಾಸ್ತಿ ಆಗ್ತಿತ್ತು. ಅಂತಾರಾಷ್ಟ್ರೀಯ ವಿಮಾನಗಳು ಕೂಡ ಇಲ್ಲಿಂದ ಹೋಗಲಿಕ್ಕೆ ಸಾಧ್ಯ ಆಗ್ತಾಯಿತ್ತು. ಆನ್ ಮೆರಿಟ್ ನಾನು ಹೇಳ್ತಾ ಇದ್ದೀನಿ, ಅದು ಅವಕಾಶ ಆಗೋಗಿದೆ. ಅದನ್ನ ಹಿಂದೆ ಇದರಿಂದ ನಾವು ಕರಿಬೇಕು. ಇಲ್ಲ, ಈ ಹುಬ್ಬಳ್ಳಿ ಇಲ್ಲಿ ಇವಳು ಎಕ್ಸ್ಪಾನ್ಷನ್ ಮಾಡ್ಕೊಡೋದ್ರಿಂದ ಎಕ್ಸಿಸ್ಟಿಂಗ್ ಇರೋದ್ರಿಂದ ಅದು ಬಿಡಿ, ಅದು ಆಗೋಗ್ಬಿಟ್ಟಿದೆ. ಈಗ ತಾವು ಇದನ್ನ ಪಾರ್ಕ್ ಕಾರಿಡಾರ್ ಹೇಳಿದ್ರಲ್ಲ, ನನಗೆ ಗೊತ್ತಿಲ್ಲ, ಆವಾಗ ಎಕ್ಸ್ಪಾನ್ಷನ್ ಮಾಡಿಬಿಟ್ಟಿದ್ರಲ್ಲ. ಆಲ್ರೆಡಿ ಹುಬ್ಬಳ್ಳಿ ವಾಸ್ ಎಕ್ಸ್ಪಾನ್ಷನ್ ಅದು ಆಗಿ ಹೋಗ್ಬಿಟ್ಟಿತ್ತು, ಲ್ಯಾಂಡ್ ಅಕ್ವಿಷನ್ ಎಲ್ಲ ಆಗಿತ್ತು.
ಆಗಿನ ಸರ್ಕಾರಗಳು ಏನೋ ನಿರ್ಧಾರ ತೊಗೊಂಡಿದ್ದಾವೆ. ಹಂಗಲ್ಲ ನಾನು ಹೇಳ್ತೀನಿ, ದಿಸ್ ವಾಸ್ ಎಲ್ಲರದು, ನಾನು ದಿಸ್ ಮೈ ಇಂಡಿವಿಜುವಲ್ ಒಪಿನಿಯನ್. ಏನು ಆಗಿದ್ರೆ ಸೂಕ್ತ ಆಕೈತು, ನೀವು ಬಹುಶಃ ಅದು ಒಪ್ತಿರಿದ್ದೀರ. ಅದು ಬಿಡಿ. ಈಗ ಅದನ್ನು ಈಗ ತಾವು ಕೇಳಿದ ಪ್ರಶ್ನೆ ಎರಡು ಬೆಳಗಾಂ, ಒಂದು ನಿಮಿಷ ಪ್ಲೀಸ್, ನೀವು ಇದನ್ನು ಕೇಳ್ತಾ ಇದ್ದೀರಲ್ಲ ಕಾರಿಡಾರ್, ಬೆಳಗಾಂ ಮತ್ತು ಹುಬ್ಬಳ್ಳಿ ಕಾರಿಡಾರ್ ಬಗ್ಗೆ ಕೇಳ್ತಾ ಇದ್ರಿ. ಅದು ಕಾರಿಡಾರ್ನ ಈಗಲೂ ಕೂಡ ಅದು ಸೂಕ್ತವಾದಂಥ ಕಾರಿಡಾರು. ಹೆಂಗೆ ಚೆನ್ನೈ ಬೆಂಗಳೂರು ಕಾರಿಡಾರ್ ಇದೆ, ಆಮೇಲೆ ಹುಬ್ಬಳ್ಳಿಗೆ ಮುಂಬೈ ಕಾರಿಡಾರ್ಸನ್ನು ಕೂಡ ಇದು ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಇದು ಕೂಡ ಬಹುಶಃ ಲೆಂಗ್ತ್ ಅದರಲ್ಲಿ ಬರ್ತದೆ ನಾನು ನೋಡ್ಕೋತೀನಿ. ಹಾಗೇನಿದ್ರು ಕೂಡ ಇದನ್ನು ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೂ ಕೂಡ ಇದೊಂದು ಕಾರಿಡಾರನ್ನು ಹುಬ್ಬಳ್ಳಿ ಮತ್ತು ಬೆಳಗಾವಿ ಮಧ್ಯೆ ಆ ಕಾರಿಡಾರ್ ಡೆವಲಪ್ ಮಾಡಬೇಕು ಅಂಥೇಳಿ ಏನು ತಮ್ಮ ಅಭಿಪ್ರಾಯ ಇದೆ. ಅದಕ್ಕೆ ನಾನು ಕೂಡ ಅದನ್ನು ಒಪ್ಕೋತೇನೆ, ಅದನ್ನು ಮಾಡೋದು ಪ್ರಯತ್ನ ಮಾಡ್ತೇನೆ. ಮೋಡಾ ಸೈಟ್ ಹಂಚಿಕೆಯಾಗಿದ್ದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ. ಆಗ ಅವರು ಸರಿಯಾಗಿ ನೋಡಿಕೊಳ್ಳಬೇಕಾಗಿತ್ತು. ಛಲವಾದಿ ನಾರಾಯಣ ಸ್ವಾಮಿ ನನಗೆ ಆತ್ಮೀಯ ಸ್ನೇಹಿತರು. ಪ್ರಿಯಾಂಕಾ ಖರ್ಗೆ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬಿಜೆಪಿಯವರು ಅವಮಾನ ಮಾಡ್ತಾರೆ. ಅದು ಅಪಮಾನ ಅಲ್ವಾ? ನಾನು ಶಂಕಿರಾಗಿ ಅಂದಿದ್ದು ಅದನ್ನ ಬಿಜೆಪಿಯವರು ರಾಜಕೀಯ ಮಾಡಲು ಹೊರಟಿರೋದು ವಿಪರ್ಯಾಸ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಖಾಸಗಿ ಶಾಲಾ ವಾಹನ ಚಾಲಕ 4 ವರ್ಷದ ಬಾಲಕಿಯ ಗುಪ್ತಾಂಗಗಳನ್ನು ಸ್ಪರ್ಶಿಸಿ ಲೈಂಗಿಕ ಕಿರುಕುಳ ನೀಡಿರುವ ಘಟನೆ ಬೆಳಗಾವಿಯಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ. ಖಾಸಗಿ ಶಾಲಾ ವಾಹನ ಚಾಲಕ 4 ವರ್ಷದ ಬಾಲಕಿಯ ಗುಪ್ತಾಂಗಗಳನ್ನು ಸ್ಪರ್ಶಿಸಿ ಲೈಂಗಿಕ ಕಿರುಕುಳ ನೀಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ವಡಗಾವಿ ನಗರದ ಪಾಟೀಲ್ ಗಲ್ಲಿಯ ನಿವಾಸಿ 50 ವರ್ಷದ ಕೃಷ್ಣ ರಾಜಗೋಳ್ಕರ್ ಕೃತ್ಯವೆಸಗಿದ ಆರೋಪಿ. ಬಾಲಕಿಯು ಹಿಂದವಾಡಿಯಲ್ಲಿನ ಖಾಸಗಿ ಶಾಲೆಯಲ್ಲಿ ಓದುತ್ತಿದ್ದಾಳೆ. ಆರೋಪಿಯು ಬಾಲಕಿಯನ್ನು ಶಾಲೆಗೆ ಕರೆದೊಯ್ಯುವ ವಾಹನ ಚಾಲಕ. ಬಾಲಕಿಯನ್ನು ಶಾಲೆಯಲ್ಲಿ ಶೌಚಾಲಯಕ್ಕೆ ಕರೆದೊಯ್ದು ಗುಪ್ತಾಂಗಗಳನ್ನು ಸ್ಪರ್ಶಿಸಿ ಲೈಂಗಿಕ ಕಿರುಕುಳ ನೀಡುತ್ತಾನೆ. ಬಾಲಕಿ ಶಾಲಾ ವಾಹನದಲ್ಲಿ ಶಾಲೆಗೆ ಹೋಗುವುದಿಲ್ಲವೆಂದು ಭಯದಿಂದ ಹೇಳುತ್ತಿದ್ದಾಳೆ. ಕೆಲ ದಿನಗಳಿಂದ ಭಯದಲ್ಲಿ ಇದ್ದ ಅವಳನ್ನು ನಾನು ವಿಚಾರಿಸಿದಾಗ ಅವಳು ನಡೆದಿರುವ ಘಟನೆ ಕುರಿತು ವಿವರಿಸಿದ್ದಾಳೆ ಎಂದು ಆರೋಪಿಸಿ ಸಂತ್ರಸ್ತೆಯ ತಾಯಿ ಟಿಳಕವಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ. नर्सरी में पढ़ती है, आदर्श नगर हिंदवाड़ी। ये इंसिडेंट 16 का है, 16 अगस्त। मेरी बेटी दोपहर में आने के बाद में अचानक से बिहेवियर उसका थोड़ा अजीब लगने में मैंने उससे पूछा क्या हुआ, तो उसने बोला कि ड्राइवर अंकल कृष्णा ईश्वर राजगोलकर जो इनका वैन ड्राइवर है वो कहीं लेकर गया स्कूल के अंदर और उसने मेरी फ्रॉक उठाई और टच करा इनअप्रोप्रिएट। तो मैंने बोला वो बैड टच था, तो उसने बोला हाँ बैड टच था। मैंने बच्ची को गुड टच बैड टच सिखाया हुआ है और बोला भी है कि कभी ऐसा होता है तो आपको मम्मी पापा या दादी टीचर को बोले। ये बोलने में मैंने टीचर को फ़ोन लगाया तो प्रिंसिपल तक में गई ये बात लेकर। प्रिंसिपल ने बहुत रूडली बिहेव किया मेरे साथ में, प्लस जो टीचर्स थे उन्होंने भी मेरी बच्ची के उस दिन क्लॉज दिखाने मगर ड्राइवर के साथ कुछ बात करना या हमने क्या इशू लेकर गए कि उसने ऐसा टच किया। मैंने बोला नहीं, हमारा ड्राइवर 4 साल से भरोसेमंद इंसान है, वो कुछ नहीं करता, ऐसा कर ही नहीं सकता, उनको वही भरोसा आ रहा था। मगर एक होता है कि पेरेंट्स कुछ लेकर गए आपके पास, ये करने के लिए उन्होंने कोई भी ये नहीं किया। लास्ट में डीटी देसाई के डायरेक्टर भी आए, उन्होंने बोला फुटेज दिखाओ, तो मैंने माउथ खराब है इसलिए फुटेज कल दूसरे दिन दिखाते। डीटी देसाई के जो डायरेक्टर आने के बाद में मुझे फुटेज देखने को मिली, क्योंकि उसमें भी कुछ ऐसा इनअप्रोप्रिएट नहीं मिला, क्योंकि मेरी बेटी ने तो बोला था कि मैं वॉशरूम गई बट ऐसा कुछ नहीं मिला। उन्होंने बस यहाँ से वहाँ तक का ही मेरे को वीडियो बताया। अब इसके बाद में मैंने उनकी शाम तक बातें सुनी, फिर मुझे ऐसा लगा कि मुझे जाकर दूसरे दिन FIR करनी चाहिए और मैंने FIR की। उसके बाद में वो डायरेक्टर आके मुझे ऐसे बोलते आपको तसल्ली नहीं मिली, कल हमने आपसे बात की, दिखाया और वो ड्राइवर सोया नहीं है, मेरी बीवी सोई नहीं है, वो सब लोगों को मेरे को ये बोलना उनको ज़रूरी लगा। पर मेरी बच्ची रात भर सोई नहीं थी, क्योंकि वो डर डर के अचानक से दचक के ऐसा उठना उसको मुझे सही नहीं लग रहा था, तो मैंने ये स्टेप लिया। इसके बाद में मुझे थ्रेटनिंग्स मिल रहे थे, वो भी मीडिएटर रख कर कि भाई आपका ऐसा पीछे ले लो, स्कूल की रेपुटेशन ख़राब हो रही है। मेरी बेटी का अगर रेप होता तो कोई ला कर लेता। मैं यही सवाल डायरेक्टर से शाम तक भी यही कर रही थी, पर उनको लगा कि आप दिमाग ख़राब मत करो, प्रिंसिपल के वर्डिंग्स थे, दिमाग मत ख़राब करो, आपको भेजना है भेजो, नहीं भेजना है मत भेजो, हमें कोई फ़र्क नहीं पड़ता, ये उनकी स्टेटमेंट थी। अब मैंने यहाँ कोर्ट में आई हूँ, आज मेरा कोर्ट में ये था, बुलाया गया था, उसने बेल के लिए अप्लाई किया है। मैं चाहती हूँ उस इंसान को बेल भी ना मिले।
और ये अवेयरनेस मैंने एजुकेशन दिया है, इसलिए मेरी बेटी एक हद तक टच कुछ होने से बच गई। मैं इसके लिए बहुत हेल्पफुल रही हूँ कि एजुकेशन देना सही में मायने रखता है कि गुड टच क्या है, बैड टच क्या है। ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಹುಬ್ಬಳ್ಳಿ ಮತ್ತು ಬೆಳಗಾವಿ ಮಧ್ಯೆ ಶೀಘ್ರದಲ್ಲೇ ಸ್ಟಾರ್ಟ್ಅಪ್ ಪಾರ್ಕ್ ಆರಂಭಿಸಲಾಗುವುದು ಎಂದು ಎಂಬಿ ಪಾಟೀಲ್ ಹೇಳಿದರು. ಬೆಳಗಾವಿ ಮತ್ತು ಹುಬ್ಬಳ್ಳಿ ಮಧ್ಯೆ ಶೀಘ್ರದಲ್ಲೇ ಸ್ಟಾರ್ಟ್ಅಪ್ ಪಾರ್ಕ್ ಆರಂಭಿಸಲಾಗುವುದು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿದರು. ಶುಕ್ರವಾರದಂದು ಬೆಳಗಾವಿಯ ಕೆಎಲ್ಇ ಕನ್ವೆನ್ಷನ್ ಸೆಂಟರ್ನಲ್ಲಿ ಉತ್ತರ ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಕೆಎಲ್ಇ ವಿಶ್ವವಿದ್ಯಾಲಯದ ಇನ್ಕ್ಯುಬೇಷನ್ ಆ್ಯಂಡ್ ಇನ್ನೋವೇಷನ್ ಕೇಂದ್ರದ ವತಿಯಿಂದ ಮೆಡ್ಟೆಕ್ ಹ್ಯಾಕಥಾನ್ ಅನ್ನು ಆಯೋಜಿಸಲಾಗಿತ್ತು. Globe today has been concentrating, has been greatly involved in innovation, research, and I am proud as a Minister for Large and Medium Industries, Bangalore and Karnataka, not only being the IT capital of India, is also the startup capital of India. First and foremost, I'd like to pay my respects to Dr. Prabhakar Kore, KLE Society, which has been established in 1916 by our forefathers, visionaries, and aptly called as the Saptarushis of KLE Society. They had founded this society and laid a strong foundation, wherein until Dr. Prabhakar Koreji took over, is almost 40 years now, 4 decades, from 38 institutions to 300 plus institutions. We are all proud of Dr. Prabhakar Kore for his contribution in building the KLE Society with finest of educational institutions, healthcare institutions, and many more institutions in various disciplines. He's dedicated service to the KLE Society, which is unmatched. And sir, we are all proud for your contribution to KLE Society and through KLE Society to our society or to our nation also. We're really proud of you. Today it's a great pleasure to be here today at the Medtech Hackathon 2024. As I already said, KLE Academy of Higher Education Research, KAHIR, has a rich legacy in Karnataka's educational landscape. I should say in India's landscape now. Rooted in the vision of providing quality education and fostering research. KAHIR has a long illustrious history in Karnataka, tracing its origins back to the Karnataka Lingayat Education KLE Society, as I already said, founded in 1916. The KLE Society has been in the forefront of education in the state, establishing numerous ಕೆಎಲ್ಇ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಡಾಕ್ಟರ್ ನಿತಿನ್ ಗಂಗಾನೆ, ಡಾಕ್ಟರ್ ನಿಖಿಲ್ ಅಗರ್ವಾಲ್, ಡಾಕ್ಟರ್ ಸತ್ಯಪ್ರಕಾಶ್ ಸಿಂಗ್, ರಿತೇಶ್ ದೇಶಪಾಂಡೆ, ಎಂಎಸ್ ಗಣಾಚಾರಿ, ಅರವಿಂದ್ ಕುಮಾರ್ ಇನ್ನುಳಿದ ಗಣ್ಯರು ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಗಣ್ಯರು ಮತ್ತು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು.
ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಶಾಸಕರ ಕುಮ್ಮಕ್ಕಿನಿಂದಲೇ ಬಿಜೆಪಿ ಸದಸ್ಯ ನಾಗರಾಜ್ ಕಿಡ್ನಾಪ್ ಆಗಿದ್ದಾರೆ. ಕೂಡಲೇ ಬಿಜೆಪಿ ಸದಸ್ಯರನ್ನ ಹುಡುಕಿ ಕೊಡುವಂತೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ರು. ಕಿತ್ತೂರಿನಲ್ಲಿ ಬಿಜೆಪಿ ಪಟ್ಟಣ ಪಂಚಾಯತ್ ಸದಸ್ಯ ಕಿಡ್ನಾಪ್ ಪ್ರಕರಣದಲ್ಲಿ ಸ್ಥಳೀಯ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಕೈವಾಡವಿದ್ದು ಅವರ ಮೇಲೆ ಕ್ರಮ ಕೈಗೊಂಡು ಚುನಾವಣೆಯನ್ನ ಮುಂದಕ್ಕೆ ಹಾಕಬೇಕೆಂದು ಆಗ್ರಹಿಸಿ ಶುಕ್ರವಾರ ಬೆಳಗಾವಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಿದ್ರು. ಅದರೊಳಗೆ ಯಾರಿದ್ದಾರೆ ಅಂತ ಅನ್ನೋದು ಹೆಸರು ಈಗಾಗಲೇ ನಾವು ಕಂಪ್ಲೇಂಟ್ ಸುರಕ್ಷಿತವಾಗಿ ಚುನಾವಣೆ ಪ್ರಕ್ರಿಯೆ ಒಳಗೆ ಪಾಲ್ಗೊಳ್ಬೇಕು ಅಂತ ಹೇಳಿ ನಮ್ಮ ಕಾರ್ಯಕರ್ತರು ತನಕನೂ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಅದಕ್ಕೆ ಅವನ ಸಂಬಂಧ ಭಾಳಷ್ಟು ಕಾಳಜಿ ಆಗಿದೆ. ಎಲ್ಲ ಕಾರ್ಯಕರ್ತರು ಆತಂಕಕ್ಕೆ ಒಳಗಾಗ್ಯಾರ. ದಯವಿಟ್ಟು ಅವನ ಲಘುನ ಹುಡುಕಿ ಮತ್ತು ನಮ್ಮ ಚುನಾವಣೆ ಪ್ರಕ್ರಿಯೆ ಅಕಸ್ಮಾತ್ ತಡ ಆಯ್ತು ಅಂತಂದ್ರೆ ಚುನಾವಣೆಯನ್ನು ಮುಂದೂಡಬೇಕು ಅಂತ ಹೇಳ್ತಾರೆ. ನಾವು ಈಗಾಗಲೇ DC ಅವ್ರ ತಾವು ಸ್ವಲ್ಪ ಅವರಿಗೆ ಸಲಹೆ ಕೊಟ್ಟಾಗ ಚುನಾವಣೆ ಸರಿಯಾಗಿ ಆಗಬೇಕು, ಶಾಂತ ರೀತಿಯಿಂದ ಆಗಬೇಕು ಅಂತೇಳಿ ನಮ್ಮ ಸರ್ಕಾರ ಅಂತ ಮನವಿ ಸ್ವೇಚ್ಛೆಯಿಂದ ಹೋಗಿಲ್ಲ, ಹ್ಯಾಂಡ್ಲಿಂಗ್ ಮಾಡಿ ಚಪ್ಪಲದು ಅಲ್ಲೇ ಎಲ್ಲ ಕಾಣಿಸ್ತದೆ. ಪ್ರಕರಣದಲ್ಲಿ ಮುನ್ನೆಲೆಗೆ ಬಂದ ಕಿತ್ತೂರು ಶಾಸಕರ ಹೆಸರು ಕೇಳಿ ಬಂದಿದೆ. ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮೇಲೆ ಬಿಜೆಪಿ ಜಿಲ್ಲಾಧ್ಯಕ್ಷ ಆರೋಪ ಮಾಡಿದ್ರು. ಶಾಸಕರ ಕುಮ್ಮಕ್ಕಿನಿಂದಲೇ ಬಿಜೆಪಿ ಸದಸ್ಯ ನಾಗರಾಜ್ ಕಿಡ್ನಾಪ್ ಆಗಿದ್ದಾರೆ. ಕೂಡಲೇ ಬಿಜೆಪಿ ಸದಸ್ಯರನ್ನ ಹುಡುಕಿ ಕೊಡುವಂತೆ ಮನವಿಯಲ್ಲಿ ತಿಳಿಸಿದ್ರು. ಇನ್ನು ಈ ಬಗ್ಗೆ ಸುಭಾಷ್ ಪಾಟೀಲ್ ಕೂಡ ಮಾತನಾಡಿದ್ರು. ಎಲ್ಲ ಕಡೆ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗಳು ಇಡೀ ನಮ್ಮ ರಾಜ್ಯದಲ್ಲಿ ನಡೀತಾ ಇವೆ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ತಮ್ಮಲ್ಲಿ ಇರ್ತಕ್ಕಂಥ ಅಧಿಕಾರದ ಒಂದು ಪ್ರಭಾವವನ್ನು ಬೆಳೆಸಿ, ಪೊಲೀಸ್ ವ್ಯವಸ್ಥೆ ಮೇಲೆ ಪ್ರಭಾವವನ್ನು ಬೆಳೆಸಿ, ನಮ್ಮ ಕಿತ್ತೂರು ಪಟ್ಟಣ ಪಂಚಾಯಿತಿಯ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತ, 2ನೇ ವಾರ್ಡಿನ ಭಾರತೀಯ ಜನತಾ ಪಾರ್ಟಿ ಪುರಸಭೆಯ ಸದಸ್ಯ ನಾಗೇಶ್ ಅಸುಂಡಿ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನನ್ನು ಕಾಂಗ್ರೆಸ್ಸಿನ 4-5 ಜನ ಗುಂಡಾಗಳು ಕೂಡಿಕೊಂಡು ಚೌಕಿಮಠ್ ಸರ್ಕಲ್ನಲ್ಲಿ ಅವರ ಮೇಲೆ ಹಲ್ಲೆ ಮಾಡಿ ಸ್ಕಾರ್ಪಿಯೋ ಕಾರಿನಲ್ಲಿ ಹಾಕಿಕೊಂಡು ಹೋಗಿ ಇವತ್ತು ಪ್ರಜಾಪ್ರಭುತ್ವದ ಒಂದು ವಿರೋಧಿ ಮತ್ತು ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುತ್ತಿರುವ ಸ್ಥಳೀಯ ಶಾಸಕರ ಒಂದು ಕುಮ್ಮಕ್ಕಿನಿಂದ ಇವತ್ತು ನಮ್ಮ ಪಟ್ಟಣ ಪಂಚಾಯತ್ ಸದಸ್ಯರನ್ನು ಅಪಹರಣವನ್ನು ಮಾಡಿ ನಮ್ಮೆಲ್ಲ ಮುಖಂಡರು ಕೂಡ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ತೆರಳಿ ಅಲ್ಲಿ ಅಹೋರಾತ್ರಿ ಧರಣಿ ಮಾಡಿ FIR ಅನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ತನಕ ಯಾವುದೇ ಪೊಲೀಸರು ತಮ್ಮ ಕಾರ್ಯವನ್ನು ಮಾಡದೆ ಏನು ಅಪಹರಣಕ್ಕೊಳಗಾದಂಥ ಸದಸ್ಯ ಇವತ್ತು ಸುರಕ್ಷಿತವಾಗಿ ಅವ್ರ ಮನೆಗೆ ಬರಬೇಕು ಮತ್ತು ಭಾರತೀಯ ಜನತಾ ಪಾರ್ಟಿ ಬಿಪಾನ್ ತಗೊಂಡು ಗೆದ್ದಂಥ ಒಬ್ಬ 2ನೇ ವಾರ್ಡಿನ ನಮ್ಮ ಅಭ್ಯರ್ಥಿ ನಮ್ಮ ಸದಸ್ಯರವರು. ಆದರೆ ಈ ವಾಮ ಮಾರ್ಗದಿಂದ ಅಧಿಕಾರವನ್ನು ಹಿಡಿಬೇಕಂತೇಳಿ ಯತ್ನಿಸ್ತಾ ಇರ್ತದೆ ಕಾಂಗ್ರೆಸ್ ಪಕ್ಷ. ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಚುನಾವಣೆ ಅಂದಮೇಲೆ ಸೋಲು ಗೆಲುವು ಸಹಜ. ಇವತ್ತು ಅಲ್ಲಿ ಸಮಬಲದ ಹೋರಾಟ ಇರೋದ್ರಿಂದ ಸೋಲಿನ ಭಯದಿಂದ ಮತ್ತು ಸೋಲಿನ ಹತಾಶೆ ಮನೋಭಾವದಿಂದ ಇವತ್ತು ಶಾಸಕರು ತಮ್ಮ ಪಟಲಾಂಪಡಿಯನ್ನು ಬಳಸಿಕೊಂಡು ನಮ್ಮ ಸದಸ್ಯನನ್ನು ಅಪಹರಣ ಮಾಡಿದ್ದಾರೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಗ್ರಾಮಾಂತರ ಜಿಲ್ಲೆ ತೀವ್ರವಾಗಿ ಖಂಡಿಸ್ತದೆ. ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಕೂಡ ನಾವು ಈ ವಿಷಯವನ್ನು ಹೇಳಿದ್ದೀವಿ, ನಮ್ಮ ವಿರೋಧ ಪಕ್ಷದ ನಾಯಕರಿಗೂ ಕೂಡ ನಾವು ಈ ವಿಷಯವನ್ನು ಹೇಳಿದ್ದೀವಿ. ಈಗ SP ಅವರಿಗೂ ಕೂಡ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಈಗ ಹಲವು ಬಾರಿ ಮಾಂತೇಶ್ ದೊಡ್ಡಗೌಡರವರು ಕಳೆದ 5 ವರ್ಷಗಳಾಗಿ ಶಾಸಕರಾಗಿ ಒಳ್ಳೆಯ ಅಧಿಕಾರವನ್ನು ಚಲಾಯಿಸ್ತಾರೆ. ಇಂಥ ನೀಚ ಕೆಲಸವನ್ನು ಅವರು ಯಾವತ್ತೂ ಮಾಡಿಲ್ಲ. ಅನೈತಿಕ ರಾಜಕಾರಣವನ್ನು ಕೂಡ ಆ ಕ್ಷೇತ್ರದಲ್ಲಿ ಮಾಡಿಲ್ಲ. ಸನ್ಮಾನ್ಯ ದಿವಂಗತ DB ಇನಾಮದಾರವರು 5-6 ಬಾರಿ ಕೂಡ ಅವರು ಶಾಸಕರಾಗಿ ಒಳ್ಳೆಯ ಕೆಲಸವನ್ನು ಕೂಡ ಅವರು ಅಲ್ಲಿ ಕಿತ್ತೂರು ಮತಕ್ಷೇತ್ರದಲ್ಲಿ ಮಾಡಿದ್ದಾರೆ. ಅವರು ಇಂಥ ಕೆಳಮಟ್ಟದ ರಾಜಕಾರಣ ಯಾವಾಗೂ ಮಾಡಿಲ್ಲ, ಇಂಥ ನೀಚ ರಾಜಕಾರಣವನ್ನು ಯಾವಾಗೂ ಮಾಡಿಲ್ಲ. ಆದರೆ ಈಗಿನ ಶಾಸಕರ ಕಾರ್ಯವೈಖರಿಯನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಚುನಾವಣೆ ಅಂದಮೇಲೆ ಸೋಲು ಗೆಲುವು ಸಹಜ. ಆದರೆ ಈ ರೀತಿ ಒಬ್ಬ ಸದಸ್ಯನ ಅಪಹರಣ ಮಾಡಿ ಚುನಾವಣೆಗೆ ಬಳಸಿಕೊಳ್ಳುವುದು ಮತ್ತು ಚುನಾವಣೆಯನ್ನು ಒಂದು ಭಂಡತನದಿಂದ, ಒಂದು ದೌರ್ಜನ್ಯದಿಂದ, ಒಂದು ರೌಡಿಸಮ್ದಿಂದ ನಾವು ಚುನಾವಣೆ ಮಾಡ್ತೀವಿ ಅಂದರೆ ಅದೆಂದೂ ಸಾಧ್ಯ ಇಲ್ಲ. ಈ 3ನೇ ತಾರೀಕಿದ್ದಂಥ ಕಿತ್ತೂರು ಪಟ್ಟಣ ಪಂಚಾಯತ್ ಚುನಾವಣೆಯನ್ನು ಕೂಡ ನಾವು ಮುಂದೆ ಹಾಕಬೇಕಂತ DC ಅವರಿಗೂ ಮನವಿ ಮಾಡ್ತಾಯಿದ್ದೀವಿ. ಮತ್ತು ನಿನ್ನೇನು ಅವ್ರನ್ನೇನು ಕಿಡ್ನ್ಯಾಪ್ ಮಾಡಿದಾರಲ್ಲ ಅವ್ರ ಮ್ಯಾಗೂ ಕೂಡ ಈಗಾಗಲೇ FIR ಆಗಿದೆ. ಅವ್ರ ತಕ್ಷಣ ಬಂಧಿಸಬೇಕು ಮತ್ತು ನಮ್ಮ ಪುರಸಭಾ ಸದಸ್ಯನೆಲ್ಲ ಸುರಕ್ಷಿತವಾಗಿ ತಮ್ಮ ಮನೆಗೆ ಕಳಿಸ್ಕೊಡ್ಬೇಕು
ಮತ್ತು ಚುನಾವಣೆಯನ್ನು ಮುಂದಕ್ಕೆ ಹಾಕ್ಬೇಕಂತ ಈ ಸಂದರ್ಭದಲ್ಲಿ ನಾವು ಆಗ್ರಹವನ್ನು ಮಾಡ್ತೀವಿ. ಸೋಲಿನ ಭೀತಿ ಏನಾದರೂ ಏನು ರೀ? ಹಾಂ, ಶಾಸಕರ ಕುಮ್ಮಕ್ಕಿನಿಂದನೇ ಕಿಡ್ನಾಪ್ ಆಗಿದೆ. ಸೋಲಿನ ಭೀತಿ ಏನಾದರೂ ಕಾಡ್ತಿದೆ? ಹೌದು, ಸೋಲಿನ ಭೀತಿ ಅವ್ರಿಗೆ ಕಾಡ್ತಾ ಇದೆ. ಇವತ್ತು ಎಮ್ ಕೆ ಹುಬ್ಬಳ್ಳಿಯಲ್ಲಿ ಇರ್ಬೋದು, ಕಿತ್ತೂರಲ್ಲಿ ಇರ್ಬೋದು. ಎಮ್ ಕೆ ಹುಬ್ಬಳ್ಳಿಯಲ್ಲಿ ಕೂಡ ಕುದುರೆ ವ್ಯಾಪಾರನ ಪ್ರಾರಂಭ ಮಾಡಿದ್ದಾರೆ. ಅವ್ರ ಸೋಲಿನ ಹತಾಶೆ ಮನೋಭಾವ ಮತ್ತು ಸೋಲಿನ ಭಯದಿಂದ ಈ ರೀತಿ ಅವರು ಮಾಡ್ತಾ ಇದ್ದಾರೆ. ಅವ್ರಿಗೆ ಜನ ತಕ್ಕವಾದಂಥ ಪಾಠವನ್ನು ಕಲಿಸ್ತಾರೆ. ಥ್ಯಾಂಕ್ ಯು. ಸೆಪ್ಟೆಂಬರ್ 3ರಂದು ನಿಗದಿಯಾಗಿದ್ದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮುಂದಕ್ಕೆ ಹಾಕಬೇಕು. ಕಾಂಗ್ರೆಸ್ ಸರ್ಕಾರ ಮತ್ತು ಕೈ ನಾಯಕರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में चार चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಮೊದಲು ಗಾಂಜಾ ಇತ್ತು, ಈಗ ಡ್ರಗ್ಸ್ ಬರ್ತಾ ಇದೆ. ಅದನ್ನ ಮಟ್ಟ ಹಾಕೋಕೆ 2 ವಿಶೇಷ ತಂಡವನ್ನ ರಚನೆ ಮಾಡಲಾಗಿದೆ. ಜೊತೆಗೆ ಮಾದಕ ವಸ್ತುಗಳ ಮಾರಾಟ ಮಾಡುತ್ತಿದ್ದ 5 ಆರೋಪಿಗಳನ್ನ ಬಂಧಿಸಲಾಗಿದೆ ಎಂದು ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಬ್ನಾಂಗ್ ಹೇಳಿದರು. ನಗರದಲ್ಲಿ ಮಾದಕ ವಸ್ತುಗಳ ಮಾರಾಟ ಮಾಡುತ್ತಿದ್ದ 5 ಆರೋಪಿಯನ್ನು ಬಂಧಿಸಿ 50 ಗ್ರಾಂ ಹೆರಾಯಿನ್ ವಶಪಡಿಸಿಕೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಬ್ನಾಂಗ್ ಹೇಳಿದರು. ಶುಕ್ರವಾರ ಬೆಳಗಾವಿಯ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮೊದಲು ಗಾಂಜಾ ಇತ್ತು, ಈಗ ಡ್ರಗ್ಸ್ ಬರುತ್ತಿದೆ. ಅದನ್ನು ಮಟ್ಟ ಹಾಕಲು 2 ವಿಶೇಷ ತಂಡವನ್ನು ರಚನೆ ಮಾಡಲಾಗಿದೆ ಎಂದರು. 24 ಆಗಸ್ಟ್ ತಿಂಗಳಲ್ಲಿ ತಿಲಕ್ವಾಡಿ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕೇಸ್ ರಿಜಿಸ್ಟರ್ಡ್ ಆಗಿದೆ. ಕ್ರೈಮ್ ನಂಬರ್ 94/2024 ಅಂದರೆ ಇದು NEPS ಆ್ಯಕ್ಟ್ ಪ್ರಕಾರ ಕೇಸ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ 5 ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ ಮತ್ತು 50 ಗ್ರಾಮ್ಸ್ ಹೆರೋಯಿನ್ ಅದನ್ನು ನಾವು ಸೀಸ್ ಮಾಡಿದ್ವಿ. ಇದರಲ್ಲಿ ನಮಗೆ ಗುಪ್ತದಿಂದ ಮಾಹಿತಿ ಬಂದಿದೆ, ಆ ಜಾಗದಲ್ಲಿ ಸ್ವಲ್ಪ ಈ ಥರ ಬಿಸ್ನೆಸ್ ನಡೀತಾ ಇದೆ, ಯಾರೊಬ್ಬರು ಅಲ್ಲಿ ಸೇಲ್ ಮಾಡ್ತಾಯಿದ್ರೆ. ಆ ಮಾಹಿತಿ ಮೇಲೆ ಮತ್ತೆ ನಮ್ಮ ಪೊಲೀಸ್ ಆಫೀಸರ್ ಸ್ಪಾಟ್ಗೆ ಹೋಗಿ
ಅವ್ರಿಗೆ ಮತ್ತು ರೇಟ್ ಮಾಡಿದರೆ ಆ್ಯಂಡ್ ವಿ ಹ್ಯಾವ್ ರಿಕವರ್ಡ್ ಈಗ ಅಷ್ಟು ಹೆರೋಯಿನ್. ಅದು ನಮಗೆ ಮಾಹಿತಿ ಅವರು ಕೊಟ್ಟಿದ್ದಾರೆ. ಅದು ಹೊರಗಡೆಯಿಂದ ಬಂದಿದೆ ಮತ್ತು ಬೇರೆ ಕಡೆಯಿಂದ ಕೂಡ ಪರ್ಚೇಸ್ ಮಾಡಿದ್ದಾರೆ. ಈಗ ನಾವು ಆಲ್ರೆಡಿ ಒಂದು ಟೀಮ್ ಕೂಡ ಅದು ಕಳಿಸಿದ್ವಿ. ಸೊ ಈಗ ಏನು ಟ್ರೇಸ್ ಆಗಿಲ್ಲ, ಅದು ಟ್ರೇಸ್ ಆಗಬೇಕು. ಯಾಕಂದರೆ ಈ ಥರ ಭಾಳ ಬರ್ತಾ ಇದೆ. ಮೊದಲು ಇದರಲ್ಲಿ ಬರೀ ಗಂಜಾ ಸ್ವಲ್ಪ ಜಾಸ್ತಿ ನಡೀತಾ ಇದೆ, ಈಗ ಮತ್ತು ಈ ಥರ ಬೇರೆ ಥರ ಡ್ರಗ್ಸ್ ಕೂಡ ಈಗ ಬರ್ತಾ ಇದೆ. ಸೊ ಆಲ್ರೆಡಿ ನಾನು ಕೂಡ ಎಲ್ಲ ಆಫೀಸರ್ಸ್ಗೆ ನಾನು ಭಾಳ ಇನ್ಸ್ಟ್ರಕ್ಷನ್ಸ್ ನಾನು ಕೊಟ್ಟಿದ್ದೀನಿ. ಫಸ್ಟ್ ಈಗ ನಮ್ಮ ಪ್ರಯಾರಿಟಿ ಇಸ್ ಅಗೇನ್ಸ್ಟ್ ಡ್ರಗ್ಸ್. ಸೊ ಡ್ರಗ್ಸ್ ಡ್ರೈವ್ ಕೂಡ ನಾವು ಶುರು ಮಾಡಿದ್ವಿ. ನಾವು ಕೂಡ ಇದು ಎಲ್ಲ ಡ್ರಗ್ ಟೆಸ್ಟಿಂಗ್ ಕಿಟ್ ನಾವು ಪರ್ಚೇಸ್ ಮಾಡ್ಕೊಂಡು DC ಜೊತೆಗೆ ಕೋಆರ್ಡಿನೇಟ್ ಮಾಡಿ ಈಗ ಯಾವಾಗ ನಾವು ಯಾವುದು ಡ್ರಗ್ಸ್ ಸೀಸ್ ಮಾಡಿದರೆ ಅದು ಹಾಸ್ಪಿಟಲ್ದಲ್ಲಿ ನಾವು ಚೆಕಿಂಗ್ ಮಾಡಿಸ್ತೀವಿ. ಸೊ ಇದು ಎಲ್ಲ ಮೀಟಿಂಗ್ ಲೆವೆಲ್ದಲ್ಲಿ ಎಲ್ಲ ಆಗಿದೆ ಮತ್ತು ಆಲ್ರೆಡಿ ಅದು ರೇಟ್ ಡ್ರೈವ್ ಕೂಡ ಈಗ ಶುರು ಮಾಡಿದ್ವಿ. ಈ ಜೊತೆಗೆ ಕೂಡ ಮೊನ್ನೆ ಮಾಲ್ಮೊರಟಿದಲ್ಲಿ ಕೂಡ ಇದು ಗಾಂಜಾ ಕೇಸ್ ಅದು ಆಗಿದೆ. ಅದರಲ್ಲಿ ಕೂಡ 2 ಆರೋಪಿ ನಾವು ಹಿಡ್ಕೊಂಡಿದ್ವಿ, ಅರೆಸ್ಟ್ ಮಾಡಿದ್ವಿ. ಸೊ ಇದರಲ್ಲಿ ನಾವು ಫೈನಲಿ ನಾವು ಟ್ರ್ಯಾಕ್ ಮಾಡಬೇಕು, ಸೋರ್ಸ್ ಎಲ್ಲಿಂದ ಬರ್ತಾ ಇದೆ. ಇಲ್ಲಿ ಸೆಲೆಸ್ ಇದ್ದರೆ ಆದರೆ ಎಲ್ಲಿಂದ ಬರ್ತಾ ಇದೆ, ಯಾರ ಕಡೆಯಿಂದ ತೊಗೊಂಡಿದ್ರೆ ಅದು ನಾವು ಈಗ ಪ್ರಯಾಣ ಮಾಡ್ತಾಯಿದ್ವಿ ಟು ಫೈಂಡ್ ಔಟ್ ದೋಸ್ ಪೀಪಲ್. ನೋಡಿರಿ, ಅವರು ಸೆಲೆಸ್ ಇದ್ದಾರೆ. ಅವರು ಟು ಹಾರ್ಮ್ ದ ಸೊಸೈಟಿ ಅದು ಉದ್ದೇಶ ಇದೆ ಅವ್ರದ್ದು. ಮತ್ತು ಅವ್ರಿಗೆ ಇದು ಪರ್ಸ್ನಲ್ ಪ್ರಾಫಿಟ್ ಬರುತ್ತೆ, ಯಾಕಂದರೆ ಬಿಸ್ನೆಸ್ ಥರ ಮಾಡ್ತಾ ಇದ್ದಾರೆ. ಸೊ ಜಾಸ್ತಿ ಅಂದರೆ ಈ ಕಾಲೇಜ್ ಸ್ಟೂಡೆಂಟ್ಸ್ ಸ್ವಲ್ಪ ಟಾರ್ಗೆಟ್ ಮಾಡಬಹುದು, ಆದರೆ ಅವ್ರಿಗೆ ಆ ಥರ ಸ್ಪೆಸಿಫಿಕ್ ಯಾರೂ ಟಾರ್ಗೆಟ್ ಇಲ್ಲ. ಯಾರು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಸೇಲ್ ಮಾಡ್ತಾರೆ. ಇದು ಅವ್ರಿಗೆ ಸೆಲೆಸ್ಗೆ ದಿಸ್ ಇಸ್ ಅ ಬಿಸ್ನೆಸ್, ಇದು ಬಿಸ್ನೆಸ್ ಥರ ಇದೆ. ಅದು ವೆರಿ ಗುಡ್ ಪ್ರಶ್ನೆ ಇದು. ಮತ್ತು ಆಲ್ರೆಡಿ ನಮ್ಮಲ್ಲಿ ಕೂಡ ಸಾಕಷ್ಟು ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ನಾವು ಮಾಡ್ತಾ ಇದ್ವಿ. ಈಗ ಪ್ರತಿ ವಾರದಲ್ಲಿ ಸ್ಟೂಡೆಂಟ್ಸ್ ಬೇರೆ ಬೇರೆ ಸ್ಕೂಲ್ಸಿಂದ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಆವಾಗ ಬರೀ ಡ್ರಗ್ಸ್ ಅವೇರ್ನೆಸ್ ಅಲ್ಲ, ಬೇರೆ ಬೇರೆ ನಿಯಮ ಬಗ್ಗೆ, ಬೇರೆ ಬೇರೆ ಕಾನೂನು ಬಗ್ಗೆ ಅವ್ರಿಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಮತ್ತು ಸ್ಪಷ್ಟ ಆಗಿ ಕೂಡ ನಿಮ್ಮ ಹೇಳ್ದಂಗೆ ಅದು ಸ್ಕೂಲ್ಸ್ ಕಾಲೇಜಸ್ ಈಗ ವಿಸಿಟ್ ನಾವು ಹೋಗ್ತಾ ಇದ್ದೀವಿ. ಇದರಲ್ಲಿ ನಮಗೆ DG ಸರ್ ಕಡೆಯಿಂದ ಕೂಡ ಇನ್ಸ್ಟ್ರಕ್ಷನ್ಸ್ ಬಂದಿದೆ ಭಾಳ ಕ್ಲಿಯರಾಗಿ, ನೀವು ಎಲ್ಲರೂ ಸ್ಕೂಲ್ಸ್ ಕಾಲೇಜಸ್ಗೆ ಹೋಗಬೇಕು, ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ನೀವು ಮಾಡಬೇಕು ಅಂತ ಅದು ಇನ್ಸ್ಟ್ರಕ್ಷನ್ಸ್ ನಮಗೆ ಬಂದಿದೆ. ಮತ್ತು ನಾವು ಕೂಡ ಹಾಗೆ ಮಾಡ್ತಾ ಇದ್ವಿ. ಹೌದು 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 ಅದು ಆ ವಿಷಯ ಬಗ್ಗೆ ಕೂಡ ಮೊನ್ನೆ DC ಆಫೀಸಲ್ಲಿ ಡ್ರಗ್ಸ್ ರಿಲೇಟೆಡ್ ಬಗ್ಗೆ ಒಂದು ಮೀಟಿಂಗ್ ಮಾಡಿದ್ವಿ. ಸೊ ಇದರಲ್ಲಿ ನಾವು ಎಲ್ಲ ಜೊತೆಗೆ ಡಿಸ್ಕಸ್ ಮಾಡಿದ್ವಿ ಮತ್ತು ಅದರಲ್ಲಿ ಕೂಡ ಒಂದು ತೀರ್ಮಾನ ತೊಗೊಂಡಿದ್ವಿ. ಆ ಜೊತೆಗೆ ನಾವು ಹೋಗಬೇಕು, ಎಜುಕೇಷನ್ ಡಿಪಾರ್ಟ್ಮೆಂಟ್ ಜೊತೆಗೆ ಮತ್ತು ಇದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಜೊತೆಗೆ ಸ್ಕೂಲ್ಸ್ ಕಾಲೇಜಸ್ಗೆ ಹೋಗೋಣ ಅಂತ ತೀರ್ಮಾನ ತೊಗೊಂಡಿದ್ವಿ. ಒಂದು ಮಾನಿಟರಿಂಗ್ ಕಮಿಟಿ ಈಗ ನಮ್ಮ DC ನೇತೃತ್ವದಲ್ಲಿ ಫಾರ್ಮ್ ಆಗಿದೆ. ಸೊ ಈಗ ಅದು ಕೂಡ ಮಾನಿಟರ್ ಮಾಡ್ತಾ ಇದ್ವಿ. ಅದು ಒಂದು ರೀತಿ ಇದೆ. ಇನ್ನೊಂದು ರೀತಿ ಅದು ನಮ್ಮ ಕಡೆಯಿಂದ, ಪೊಲೀಸ್ ಕಡೆಯಿಂದ ಅದು ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ವಿ. ವಿ ವಿಲ್ ಬುಕ್ ಮೋರ್ ಕೇಸಸ್. ನಮಗೆ ಯಾವಾಗ ಮಾಹಿತಿ ಸಿಗಿದ್ರೆ ಅದು ನಾವು ರೇಟ್ ಮಾಡಿ ಕೇಸ್ ಮಾಡ್ತೀವಿ. ಈ ವರ್ಷ ನಾವು ಟೋಟಲ್ ಜುಲೈವರೆಗೆ ವಿ ಹ್ಯಾವ್ ಸೀಸ್ ಅರೌಂಡ್ 110 kgs ಗಾಂಜಾ ಮತ್ತು 708 ಗ್ರಾಮ್ ಇದು ಬೇರೆ ಬೇರೆ ಡ್ರಗ್ಸ್, ಸಿಂಥೆಟಿಕ್ ಡ್ರಗ್ಸ್ ಅದು ಸೀಸ್ ಮಾಡಿದ್ವಿ. ಇಲ್ಲ, ಏನಿದೆ ಗೊತ್ತಾ, ಇಲ್ಲಿ ಸಿಟಿದಲ್ಲಿ ಯಾರು ಆರೋಪಿ ಇದ್ದಾರೆ ಅವರು ಕೂಡ ಅಂದರೆ ಈ ಲಿಂಕ್ದಲ್ಲಿ ಇದು ಎಲ್ಲ ಇದು ಡ್ರಗ್ ಬಿಸ್ನೆಸ್ದಲ್ಲಿ ಲಿಂಕ್ ಇದೆ. 1 2 3 ಚೈನ್ ಸಿಸ್ಟಮ್ ಟೈಪ್ ಇದೆ. ಇದರಲ್ಲಿ ಯಾರು ಇದ್ದಾರೆ ಅವರು ಸ್ವಲ್ಪ ಈ ಕೆಳಗಡೆ ಇದ್ದಾರೆ. ಸೊ ಅವ್ರಿಗೆ ಎಷ್ಟು ಮಾಹಿತಿ ಇದೆ, ದೇ ಹ್ಯಾವ್ ಓನ್ಲಿ ಬರೀ ಅಷ್ಟೇ ಮಾಹಿತಿ ಇದೆ.
ಸೊ ನಾವು ಸ್ವಲ್ಪ ಡೀಪ್ ನಾವು ಹೋಗಬೇಕು. ಈ ಮೊನ್ನೆ ತಿಲಕವಾಡಿದಲ್ಲಿ ಈ ಕೇಸ್ ರೇಸರ್ ಏನಾಗಿದೆ, ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಕೇಸ್ ಇದೆ, ಅದರಲ್ಲಿ ನಾವು ಡೀಪ್ ಹೋಗ್ತೀವಿ. ಥ್ಯಾಂಕ್ ಯು. ಯಾವುದು? ಇನ್ನು ಗಾಂಜಾ ಮಾರಾಟ ಮಾಡುತ್ತಿದ್ದ ಇಬ್ಬರನ್ನು ಮಾಳ್ಮಾರುತಿ ಠಾಣೆಯಲ್ಲಿ ಬಂಧಿಸಿದ್ದೇವೆ. ಶಾಲಾ ಕಾಲೇಜುಗಳನ್ನು ಸ್ವಲ್ಪ ಟಾರ್ಗೆಟ್ ಮಾಡಿರಬಹುದು. ಶಾಲಾ ಕಾಲೇಜುಗಳಲ್ಲಿ ಡ್ರಗ್ಸ್ ಜಾಗೃತಿ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಬೆಳಗಾವಿ ನಗರ ಪ್ರದೇಶಗಳಲ್ಲಿ ಕುಡಿದು ವಾಹನ ಚಲಾವಣೆ ಮಾಡುವವರ ವಿರುದ್ಧ ಕ್ರಮ ಜರುಗಿಸಲು ನಗರ ಪೊಲೀಸ್ ಆಯುಕ್ತರಿಗೆ ಸೂಚನೆ ನೀಡಲಾಗಿದೆ ಎಂದು ಟ್ರಾಫಿಕ್ ADGP ಅಲೋಕ್ ಕುಮಾರ್ ಹೇಳಿದರು. ಬೆಳಗಾವಿ ಉತ್ತರ ವಲಯದಲ್ಲಿ ಸಂಚಾರ ಸಮಸ್ಯೆಯ ನಿವಾರಣೆ ಮಾಡಲು ಪೊಲೀಸ್ ಸಿಬ್ಬಂದಿಗಳು ಶ್ರಮಿಸುತ್ತಿದ್ದಾರೆ. ಅಪಘಾತದ ಸಂಖ್ಯೆಗಳು ಕಳೆದ 3 ತಿಂಗಳಿನಿಂದ ಕಡಿಮೆಯಾಗಿದೆ ಎಂದು ಟ್ರಾಫಿಕ್ ADGP ಅಲೋಕ್ ಕುಮಾರ್ ಹೇಳಿದರು. ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಇವರೆಲ್ಲ ಸೇರಿ ಬಹಳ ಹೊಸ ಇದು ವಿಧಾನಗಳು ಇಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಈಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 15-20% ಇಳಿಮುಖ ಆಗಿದೆ. ಸಾವಿನ ಸಂಖ್ಯೆ ಏನಿದೆ, ನಾವು 2023ನೇ ಇಸ್ವಿಗೆ ನಾವು ಹೋಲಿಸಿದರೆ ಅದು ಕಮ್ಮಿ ಆಗಿದೆ. ಆದರೆ ನಾವು ಇನ್ನೂ ಇದು ಕಮ್ಮಿ ಆಗಬೇಕು. ಯಾಕೆಂದರೆ 840 ಜನ ಇಷ್ಟು ಪ್ರಮಾಣದಲ್ಲಿ ಜನ ಸಾಯ್ತಾ ಇದ್ದಾರೆ. ಅದು ತುಂಬ ಜಾಸ್ತಿ ಸಂಖ್ಯೆ. ರಾಜ್ಯದಲ್ಲಿ ಆ್ಯಕ್ಚುಲಿ ಸೆಕೆಂಡ್ ನಂಬರ್ಗೆ ಲಾಸ್ಟ್ ಇಯರ್ದು ಬಂದುಬಿಟ್ಟಿದೆ ಬೆಳಗಾವಿ ಜಿಲ್ಲೆ ಏನಿದೆ ಅಪಘಾತದ ಸಂಖ್ಯೆ, ಮತ್ತು ಅಪಘಾತದಲ್ಲಿ ಸಾವು ಏನಾಗಿದೆ ಆ ಸಂಖ್ಯೆ ಅದು ನಂಬರ್ 2ಗೆ ಬಂದಿದೆ. ಅದಕ್ಕೆ ಕಳೆದ 3 ತಿಂಗಳಲ್ಲಿ ಅದು ಸ್ವಲ್ಪ ಕಂಟ್ರೋಲ್ಗೆ ಇದು ಬರ್ತಾ ಇದೆ. ಮತ್ತು ವಿಶೇಷವಾಗಿ ಅವರು 4-5 ರೋಡ್ ಬಗ್ಗೆ ಅದು ಚರ್ಚೆ ಇದು ಆಗಿದೆ. DC ಅವರು ಕೂಡ ಇದ್ದರು. ಸೊ ಆ ರೋಡ್ಗೆ ಅವರು ಫೋಕಸ್ ಮಾಡ್ತಾರೆ. ಈಗ ಬಾಚಿ ಇದು ರಾಯಚೂರು ರೋಡ್ ಆಗಲಿ, ಆನಂತರ ಇದು ಕೆಲವು ಯರಗಟ್ಟಿ ರೋಡ್ ಅದು ಆ ರೋಡ್ ಇದೆ, ಮತ್ತು ಇದು ನಿಪ್ಪಾಣಿ ಮುಧೋಳ್ ರೋಡ್ ಏನಿದೆ ಆ ರೋಡ್ ಅಲ್ಲಿ ಬಹಳ ಅಪಘಾತಗಳು ಆಗ್ತಾ ಇವೆ. ಸೊ ಕೆಲವು ರೋಡ್ನಲ್ಲಿ ಈಗಾಗಲೇ ಅವರು ಕಂಟ್ರೋಲ್ಗೆ ಇದು ತಂದಿದ್ದಾರೆ. ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ನೋಡಿದರೆ 70-80% ಜನ ಇದು ಸಾವು ಆಗ್ತಾ ಇದೆ. ಅವರು ಮೋಟರ್ ಸೈಕಲ್ ಮೇಲೆ ಪ್ರಯಾಣ ಮಾಡ್ತಾ ಇದ್ದಾರೆ. ಇದು ಬಹಳ ಆಘಾತಕಾರಿ ವಿಷಯ ಇದೆ. ಮತ್ತು ಯಾರು ಮೋಟರ್ ಸೈಕಲ್ ನಡೆಸೋರು ಇದ್ದಾರೆ ಅಥವಾ ಪ್ರಯಾಣ ಮಾಡೋರು ಇದ್ದಾರೆ, ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಅವರು ತಗೊಳ್ಬೇಕಾಗತ್ತೆ. ಸೊ ನಾವು ಹೇಳಿದ್ವಿ ಈಗ ಅಟ್ಲೀಸ್ಟ್ ಇದು ನ್ಯಾಷನಲ್ ಹೈವೇ ಮತ್ತು ಸ್ಟೇಟ್ ಹೈವೇಲೇನು ಜನ ಹೋಗ್ತಾರೆ, ಅಲ್ಲಿ ಅವ್ರಿಗೆ ತಿಳುವಳಿಕೆ ನೀಡಬೇಕು. ಅವ್ರಿಗೂ ಸ್ವಲ್ಪ ಎರಡಿದೆ, ಹೆಲ್ಮೆಟ್ ಹಾಕೋದು ಒಂದು, ಮತ್ತು ಸುರಕ್ಷಿತವಾಗಿ ಅವರು ಡ್ರೈವ್ ಮಾಡಬೇಕು ಅದು ಕೂಡ ಇದೆ. ಹೆಲ್ಮೆಟ್ ಹಾಕೋದು ಮಾತ್ರ ಸಾಲೋದಿಲ್ಲ, ಯಾಕೆಂದರೆ ಬಹಳಷ್ಟು ಜನಕ್ಕೆ ಡ್ರೈವಿಂಗ್ ಸರಿಯಾಗಿ ಬರೋದಿಲ್ಲ. ಲೈಸೆನ್ಸ್ ಇರುತ್ತೆ, ಲೈಸೆನ್ಸ್ ಇರೋದಿಲ್ಲ, ಆದರೆ ಡ್ರೈವಿಂಗ್ ಸರಿಯಾಗಿ ಅವ್ರು ಬರೋದಿಲ್ಲ ಅವರಿಗೆ. ಅದು ಒಂದು ಆ ಕಾರಣಕ್ಕಾಗಿ ಈ ಬಹಳಷ್ಟು ಅಪಘಾತಗಳು ಆಗ್ತಾ ಇದೆ, ಸೆಲ್ಫ್ ಆಕ್ಸಿಡೆಂಟ್ ಆಗ್ತಾ ಇದೆ. ಇದು ಮಳೆಗಾಲದಲ್ಲಿ ಎಸ್ಕಿಡ್ ಆಗಿ ಜನ ಸಾಯ್ತಾ ಇದ್ದಾರೆ. ಇದು ಈಗ ಲಾಸ್ಟ್ 10 ದಿವಸದಲ್ಲಿ ಸಿಕ್ಕಾಪಟ್ಟ ಜನ ಸತ್ತಿದ್ದಾರೆ ಇಲ್ಲಿ ಎಸ್ಕಿಡ್ ಆಗಿ ಇದೊಂದು ಮಾಡಿಕೊಂಡು. ಇದೆಲ್ಲ ವಿಷಯ ಬಗ್ಗೆ ಕ್ರಮ ಜರುಗಿಸಬೇಕು. ಮತ್ತು ನಗರದಲ್ಲಿ ನಾವು ಈ ಡ್ರಂಕ್ ಆ್ಯಂಡ್ ಡ್ರೈವ್ ಅದರ ಬಗ್ಗೆ ಸ್ವಲ್ಪ ವಿಶೇಷ ಒತ್ತು ಕೊಡಬೇಕು. ಯಾಕಂದರೆ ಅಲ್ಲಿ ಅಪಘಾತ ಆಗೋದು ಮತ್ತು ಬೇರೆ ಬೇರೆ ಸಮಸ್ಯೆ, ಲಾ ಆ್ಯಂಡ್ ಆರ್ಡರ್ ಆಗಲಿ, ಕ್ರೈಮ್ ರಿಲೇಟೆಡ್ ಅದು ಕೂಡ ಆಗುತ್ತೆ. ಸೊ ಡ್ರಂಕ್ ಆ್ಯಂಡ್ ಡ್ರೈವ್ ಮೇಲೆ ನಾವು ಹೇಳಿದ್ದೀವಿ ಅವರಿಗೆ ಒತ್ತು ನಾವು ಕೊಡಲಿಕ್ಕೆ. ಆನಂತರ ನಾವು ಈಗ DC ಅವರು ಇದ್ದರು ಮೀಟಿಂಗ್ನಲ್ಲಿ. ಸೊ ನಾವು ಇಲ್ಲಿ ಮೀಟರ್ ಅಳವಡಿಸ್ಕೊಂಡಿಲ್ಲ ಆಟೋಗಳಲ್ಲಿ. ಸೊ ಸಾಮಾನ್ಯ ಜನರಿಗೆ ಮೀಟರಿಂದ ಬಹಳಷ್ಟು ಸಮಸ್ಯೆ ಆಗೋದು, ಎಕ್ಸೆಸ್ ಚಾರ್ಜ್ ಮಾಡೋದು, ಇದು ಎಲ್ಲ ಬಹಳಷ್ಟು ದೂರುಗಳು ಬರ್ತಾ ಇರುತ್ತೆ. ಸೊ ನಾವು DC ಅವರಿಗೆ ನಾವು ಅದು ರಿಕ್ವೆಸ್ಟ್ ಮಾಡಿದ್ದೀವಿ ಕಿ ಅವರು SP ಇದು ಕಮಿಷನರ್ ಜೊತೆಗೆ ಮತ್ತು ಎಲ್ಲರ ಜೊತೆಗೆ ಇದು ಮಾಡಿಕೊಂಡು ಈ ಎಲ್ಲ ಆಟೋಗಳಲ್ಲಿ ಮೀಟರ್ದು ವ್ಯವಸ್ಥೆ ಅದು ಅಳವಡಿಸ್ಕೊಳ್ಳೋಕ್ಕೆ ಅದು ವ್ಯವಸ್ಥೆ ಅದು ಮಾಡಬೇಕು. ಅದು ಬಹಳ ಟೈಮಿಂದ ಪೆಂಡಿಂಗ್ ಇದೆ. ನಿನ್ನೆ ನಾವು ಹುಬ್ಳಿ ಧಾರವಾಡ ಕೂಡ ನಾವು ಹೇಳಿದ್ದೀವಿ, ಮತ್ತು ಇಲ್ಲಿ ಕೂಡ, ಯಾಕಂದರೆ ಇದು ಇಲ್ಲ ಈ ಪೊಲೀಸ್ ಕಮಿಷನರೇಟ್ ಈಗ ಆಗಿದೆ, ಈ ಹಳೆ ವ್ಯವಸ್ಥೆ ಇಲ್ಲ. ಒಂದು ಪೊಲೀಸ್ ಕಮಿಷನರೇಟ್ ಎಲ್ಲ ಆಗಿದ ನಂತರ ಸಾರ್ವಜನಿಕರಿಗೆ ಕೂಡ ಒಂದು ಅನಿಸ್ಬೇಕು ಏನಾದರೂ ಬದಲಾವಣೆ ಆಗಿದೆ, ಸುಧಾರಣೆ ಆಗಿದೆ, ಅನುಕೂಲತೆ ಅವರಿಗೆ ಆಗಿದೆ. ಸೊ ಇದು ಬಹಳಷ್ಟು ನಮ್ಮ ಪ್ರಕಾರ ಲೋವರ್ ಸ್ಟ್ರಾಟ್ ಆಫ್ ಸೊಸೈಟಿ ಆಗಲಿ, ಲೋವರ್ ಮಿಡಿಲ್ ಕ್ಲಾಸ್ ಜನರಿಗೆ ಆಗಲಿ, ಯಾರಿಗೆ 4 ವೀಲರ್ಸ್ ಇಲ್ಲ ಅವರು ಎಲ್ಲ ಮಕ್ಕಳು ಜೊತೆಗೆ ಇದರ ಜೊತೆಗೆ ಪ್ರಯಾಣ ಮಾಡ್ತಾರೆ, ಮತ್ತು ಆಟೋನಿಂದನೇ ಅವ್ರು ಪ್ರಯಾಣ ಮಾಡಬೇಕಾಗುತ್ತೆ. ಸೊ ನಾವು ಇದರ ಬಗ್ಗೆ ಕೂಡ ನಾವು ಹೇಳಿದ್ದೀವಿ. ಸೊ ಈಗ ಇದು ಸತತವಾಗಿ ಎಲ್ಲ ಕೆಲಸಗಳು ನಾವು ನಡೆಸಬೇಕಾಗತ್ತೆ. ಓವರ್ ಸ್ಪೀಡಿಂಗ್ ಕೂಡ ಇದೆ. ಇದು ಹೈವೇಸ್ ಮೇಲೆ ಓವರ್ ಸ್ಪೀಡಿಂಗ್ ಇಲ್ಲ, ಬೆಳಗಾಂ ಹೈವೇಲ ಇದೆ. ಇಲ್ಲಿ ಲೇನ್ ಡಿಸಿಪ್ಲಿನ್ದು ಆಲ್ರೆಡಿ ಕ್ಯಾಮ್ರಾ ಇಲ್ಲಿ ಇದೆ, ಈ ನಾವು ಅಳವಡಿಸ್ಕೊಂಡಿದ್ದೀವಿ. ಧಾರವಾಡ ಜಿಲ್ಲೆ ಆಗಲಿ, ಬೆಳಗಾಂ ಜಿಲ್ಲೆ ಆಗಲಿ, ಬೆಳಗಾಂ ನಗರ ಆಗಲಿ, ಹೈವೇ ಪೋರ್ಷನ್ ಮೇಲೆ ಲೇನ್ ಡಿಸಿಪ್ಲಿನ್. ಆದರೆ ಜನರಿಗೆ ಗೊತ್ತಿಲ್ಲ, ಇನ್ನೂ ಲೇನ್ ಡಿಸಿಪ್ಲಿನ್ ಅವರು ವೈಲೇಟ್ ಮಾಡಿಕೊಂಡು ಅವರು ಹೋಗ್ತಾ ಇದ್ದಾರೆ. ಸೊ ಅದು ನಾವು ನೋಡಬೇಕಾಗತ್ತೆ.
ಮತ್ತು ಬೇರೆ ಓವರ್ ಸ್ಪೀಡಿಂಗ್ ಏನು ಮಾಡ್ತಾರೆ 10 ಮುಂದೆ, ಈಗ ಖನ್ಮಂಡಿ ಮುಂದೆ ಅದು ನಿಪ್ಪಾನಿ ಕಡೆ, ಅದು ಆ ಕಡೆ ಆಗಲಿ ಅಥವಾ ಈ ಕಡೆ ಕಿತ್ತೂರು ಕಡೆ ಇದು ಹಿರೇಬಾಗೇವಾಡಿಯಿಂದ ಕಿತ್ತೂರು ಕಡೆ ಏನು ಪ್ರಯಾಣ ಮಾಡ್ತಾರೆ, ಅಲ್ಲಿ ಸ್ವಲ್ಪ ನಮ್ಮ ಪ್ರಕಾರ ಅದರ ಬಗ್ಗೆ ಅವರು ಸಾರ್ವಜನಿಕರು ಎಚ್ಚರಿಕೆ ವಹಿಸ್ಕೊಳ್ಬೇಕು. ಮತ್ತು ನಮ್ಮ ಅಧಿಕಾರಿಗಳಿಗೆ ನಾವು ಹೇಳಿದ್ವಿ ಯಾರು ಬಹಳ ಓವರ್ ಸ್ಪೀಡಿಂಗ್ ಮಾಡಿಕೊಂಡು ಹೋಗ್ತಾರೆ ಸ್ವಲ್ಪ ನಾವು ನೋಡಬೇಕು. ಯಾಕಂದರೆ ಬಹಳಷ್ಟು ಕೇಸ್ನಲ್ಲಿ ಓವರ್ ಸ್ಪೀಡಿಂಗ್ ಸಲುವಾಗಿ ಸಾವು ಆಗ್ತಾ ಇದೆ. ಸೊ ನಮ್ಮೆಲ್ಲರದು ಇದಕ್ಕೆ ಈ ತಂಡದ್ದು ಏನಿದೆ ಅದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ದು ಈ ಅಪಘಾತ ಸಂಖ್ಯೆ ಮತ್ತು ಇದು ಸಾವಿನ ಸಂಖ್ಯೆ ಕಮ್ಮಿ ಆಗಬೇಕು. ಮತ್ತು ನಗರ ಪ್ರದೇಶಗಳಲ್ಲಿ ಅಲ್ಲಿ ಒಂದು ಸುಗಮ ಸಂಚಾರ ಏನಿದೆ ಅದು ಸ್ವಲ್ಪ ವ್ಯವಸ್ಥೆ ಆಗಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಕೆಲವು ಸಲಹೆ ಸೂಚನೆ ನಾವು ಈಗ ನೀಡಿದ್ದೀವಿ. ಈಗ 20ನೇ ತಾರೀಕು ನಂತರ ವಿಶೇಷವಾಗಿ, ಯಾಕಂದರೆ 20 ದಿವಸ ಅವರು ಈಗ ಗಣೇಶ ಇದು ಆಚರಣೆ ಆಗೋದು ಅದರ ಸಲುವಾಗಿ ಅವರು ಬ್ಯುಸಿ ಇರ್ತಾರೆ. ಸೊ ಆ ನಂತರ ಸ್ವಲ್ಪ ಇನ್ನೂ ಇದು ಏನು ಅವರು ಕಾರ್ಯಾಚರಣೆ ಇದರ ಬಗ್ಗೆ ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ಒತ್ತು ಕೊಡಬೇಕು. ಬೆಳಗಾವಿ ನಗರದಲ್ಲಿ ಆಟೋಮೀಟರ್ ಅಳವಡಿಕೆ ಮಾಡುವ ಕುರಿತು ಸಾರ್ವಜನಿಕರ ಬಹುವರ್ಷಗಳ ಬೇಡಿಕೆ ಇದೆ. ಅದನ್ನು ಕಾಲಮಿತಿಯಲ್ಲಿ ಅನುಷ್ಠಾನಕ್ಕೆ ತರಲಾಗುವುದು ಎಂದರು. ಪೊಲೀಸ್ ಸಿಬ್ಬಂದಿಗಳು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಿ ಬೈಕ್ ಚಲಾಯಿಸಬೇಕು. ಅಲ್ಲದೆ ಸಾರ್ವಜನಿಕರು ಸಹ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಿಕೊಳ್ಳಬೇಕು ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆರೋಪಿ ಪ್ರದೋಷ್ನನ್ನ ಬೆಳಗಾವಿ ಹಿಂಡಲಗ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆರೋಪಿ ಪ್ರದೋಷ್ನನ್ನ ಬೆಳಗಾವಿಯ ಹಿಂಡಲ್ಗ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಬೆಳಗಾವಿಯ ಹಿಂಡಲ್ಗ ಜೈಲ್ಗೆ ಸಿಬ್ಬಂದಿಗಳು ಆರೋಪಿಯನ್ನ ಪೊಲೀಸ್ ವಾಹನದಲ್ಲಿ ಕರೆತಂದರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 14ನೇ ಆರೋಪಿಯಾಗಿರುವ ಪ್ರದೋಷ್ ಬ್ಲಾಂಕೆಟ್ ಹಾಗೂ ಬ್ಯಾಗ್ ಸಮೇತ ಜೈಲ್ಗೆ ಆಗಮಿಸಿದ. ಬ್ಯಾಗ್ ಅನ್ನ ಭದ್ರತಾ ಪಡೆಯ ಸಿಬ್ಬಂದಿ ಸಂಪೂರ್ಣವಾಗಿ ತಪಾಸಣೆಯನ್ನ ನಡೆಸಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಒಮಾನ್ನ ಹೈಮಾ ರಸ್ತೆಯಲ್ಲಿ ನಡೆದ ಅಪಘಾತದಲ್ಲಿ 4 ಜನ ಗೋಕಾಕ್ ನಿವಾಸಿಗಳು ಮೃತಪಟ್ಟ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಒಮಾನ್ನ ಹೈಮಾ ರಸ್ತೆಯಲ್ಲಿ ನಡೆದ ಅಪಘಾತದಲ್ಲಿ 4 ಜನ ಗೋಕಾಕ್ ನಿವಾಸಿಗಳು ಮೃತಪಟ್ಟಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸಲಾಲಾದಿಂದ ಮಸ್ಕತ್ಗೆ ತೆರಳುತ್ತಿದ್ದ ವೇಳೆ ಹೈಮಾ ಪ್ರದೇಶದ ಹತ್ತಿರ ಸಂಭವಿಸಿದ ಅಪಘಾತದಲ್ಲಿ ಗೋಕಾಕ್ ನಗರದ ನಿವಾಸಿಗಳಾದ ಪವನ್ ಕುಮಾರ್ ಮಾಯಪ್ಪ ತಹಶೀಲ್ದಾರ್, ಪೂಜಾ ಮಾಯಪ್ಪ ತಹಶೀಲ್ದಾರ್, ವಿಜಯ ಮಾಯಪ್ಪ ತಹಶೀಲ್ದಾರ್ ಮತ್ತು ಅಳಿಯ ಆದಿಶೇಷ್ ಬಸವರಾಜ್ ಮೃತಪಟ್ಟಿದ್ದಾರೆ. ಅವರ ಶವವನ್ನು ಹೈಮಾ ಆಸ್ಪತ್ರೆಯ ಶವಗಾರದಲ್ಲಿ ಇರಿಸಲಾಗಿದೆ. ಮೃತದೇಹಗಳನ್ನು ಭಾರತಕ್ಕೆ ತರಲು ಈಗಾಗಲೇ ಕೇಂದ್ರ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಹಾಗೂ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರಿಗೆ ಭಾರತೀಯ ರಾಯಭಾರ ಕಚೇರಿಯಿಂದ ಸಾಧ್ಯವಿರುವ ಎಲ್ಲಾ ರೀತಿಯ ನೆರವು ನೀಡಲು ಮನವಿ ಮಾಡಲಾಗಿದೆ ಎಂದು ರಾಜ್ಯಸಭಾ ಸದಸ್ಯೆ ಈರಣ್ಣ ಕಡಾಡಿ ತಿಳಿಸಿದ್ದಾರೆ. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಗಾವಿ. ಶಿರಗುಪ್ಪಿ ಗ್ರಾಮದಲ್ಲಿ ರವಿವಾರ ಯುವ ಉದ್ಯಮಿ ಬಾಳಾ ಸಾಹೇಬ್ ದೋತ್ರೆ ಬಿಜೆಪಿ ಸೇರ್ಪಡೆ ಹಾಗೂ ಬೃಹತ್ ಬಿಜೆಪಿ ಸದಸ್ಯ ಅಭಿಯಾನ ನಡೆಯಿತು. ಕಾಗವಾಡ ತಾಲೂಕಿನ ಶಿರಗುಪ್ಪಿಯಲ್ಲಿ ಬರುವ ರವಿವಾರ ದಿನಾಂಕ 1ರಂದು ಬಿಜೆಪಿ ಸದಸ್ಯತ್ವ ಅಭಿಯಾನ ಮತ್ತು ಸಮಾಜ ಸೇವಕ ಬಾಳಾಸಾಹೇಬ್ ಧೋತ್ರೆ ಅವರು ಬಿಜೆಪಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹಿರಿಯ ಬಿಜೆಪಿ ಮುಖಂಡರು ನ್ಯಾಯವಾದಿ ಅಭಯ್ ಕುಮಾರ್ ಅಕಿವಾಟೆ ತಿಳಿಸಿದ್ದಾರೆ. ಅವರು ಶುಕ್ರವಾರದಂದು ಶಿರಗುಪ್ಪಿ ಗ್ರಾಮದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. 24ರಂದು ಶಿರಗುಪ್ಪಿ ಗ್ರಾಮದಲ್ಲಿ ಒಂದು ಭವ್ಯವಾದಂಥ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಆ ಕಾರ್ಯಕ್ರಮದ ಮುಖ್ಯ ವಿಶೇಷತೆ ಏನಂದರೆ ನಮ್ಮೂರಿನ ಯುವಕರು ಮತ್ತು ಅಸಂಖ್ಯ ಯುವಕ ಪಡೆಯನ್ನು ಹೊಂದಿದಂಥ ಬಾಳಾಸಾಹೇಬ್ ಲಕ್ಷ್ಮಣ್ ಧೋತ್ರೆ ಇವರು ಆ ದಿವಸ ನಮ್ಮ ಮಾಜಿ ಶಾಸಕರು ಮತ್ತು ಮಾಜಿ ಸಚಿವರಾದಂಥ ಶ್ರೀಮಂತ ಪಾಟೀಲರು ಮತ್ತು ಯುವ ಮುಖಂಡರಾದಂಥ ಶ್ರೀನಿವಾಸ್ ಪಾಟೀಲ್ ಅವರ ಉಪಸ್ಥಿತಿಯಲ್ಲಿ ಒಂದು ಭವ್ಯ ಸಭೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಶ್ರೀ ಬಾಳಾಸಾಹೇಬ್ ಧೋತ್ರೆ ಅವರು ನಮ್ಮ ಗ್ರಾಮದಲ್ಲಿ ಯುವಕರ ಪಡೆಯನ್ನು ಹೊಂದಿದ್ದು ಸುತ್ತಮುತ್ತಲಿನ ಗ್ರಾಮದಲ್ಲಿ ಸಹ ಬಹಳಷ್ಟು ಅವರ ಅನುಯಾಯಿಗಳಿದ್ದಾರೆ. ಅವರ ಭಾರತೀಯ ಜನತಾ ಪಕ್ಷದ ಸೇರಿಕೆಯಿಂದ ನಮ್ಮ ಊರಲ್ಲಿ ಮತ್ತು ಈ ಭಾಗದಲ್ಲಿ ನಮ್ಮ ಪಕ್ಷಕ್ಕೆ ಬಹಳಷ್ಟು ಬಲ ಬಂದಿದೆ. ಅವರು ಸಂಘಟಕರಾಗಿದ್ದು ಸಮಾಜ ಸೇವಕರು ಆಗಿದ್ದಾರೆ. ಈಗಾಗಲೇ ಶಿರಗುಪ್ಪಿ ಗ್ರಾಮದಲ್ಲಿ ತಮ್ಮ ಯುವಕರ ಪಡೆಯನ್ನು ಕಟ್ಟಿಕೊಂಡು
ನಮ್ಮ ವಡ್ಡರವನಿಯಲ್ಲಿ ಶ್ರೀರಾಮ ಮಂದಿರ ಕಟ್ಟುವಂತ ಕನಸನ್ನು ಕಟ್ಟಿದ್ದಾರೆ. ಅದೇ ಪ್ರಕಾರ ಒಂದು ಎಲ್ಲ ದೀನದಲಿತರಿಗೆ ಮತ್ತು ಬಡಬಗ್ಗರಿಗೆ ಉಪಯೋಗವಾಗುವಂಥ ಒಂದು ಸಮುದಾಯ ಭವನವನ್ನು ಕಟ್ಟಿ ಎಲ್ಲ ಬಡಬಗ್ಗರಿಗೆ ವಿನಾಮೂಲ್ಯವಾದಂಥ ತಮ್ಮ ಕಾರ್ಯಕ್ರಮಗಳನ್ನು ನೆರವೇರಿಸಲು ಒಂದು ಸಮುದಾಯ ಭವನ ಕಟ್ಟುವಂಥ ಒಂದು ಅವರ ಕನಸು ಇದೆ. ಅದೇ ಪ್ರಕಾರ ಮುಂಬರುವ ಎಲ್ಲ ಚುನಾವಣೆಯಲ್ಲಿ, ಅದು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ, ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ, ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಶಿರಗುಪ್ಪಿ ಗ್ರಾಮದಲ್ಲಿ ಒಂದು ನೇತೃತ್ವವನ್ನು ವಹಿಸಿ ಅವರು ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಬಲಿಷ್ಠ ಮಾಡುವ ಸಲುವಾಗಿ ಒಂದು ಪಣ ತೊಟ್ಟಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರಿ ನಾವು ಇವರ ಬರುವಿಕೆಯಿಂದ ನಮ್ಮ ಶಿರಗುಪ್ಪಿ ಗ್ರಾಮದಲ್ಲಿ ನಮ್ಮ ಪಕ್ಷಕ್ಕೆ ಇನ್ನಷ್ಟು ಬಲ ಬಂದಿದೆ ಅಂತ ನಾನು ಹೇಳಲು ಬಯಸುತ್ತೇನೆ. ಇನ್ನು ಮುಖಂಡ ಶಿವಾನಂದ್ ಪಾಟೀಲ್ ಮಾತನಾಡಿ, ದೇಶದ ಪ್ರಧಾನ ನರೇಂದ್ರ ಮೋದಿಯವರ ತಳಸ್ಪರ್ಶಿ ಜನಾಂಗದವರ ಬಗ್ಗೆ ಹೊಂದಿರುವ ಅಪಾರ ಕಾಳಜಿ ಹಾಗೂ ಕಾಗವಾಡ ಮತಕ್ಷೇತ್ರದ ಮಾಜಿ ಸಚಿವ ಶ್ರೀಮಂತ್ ಪಾಟೀಲರು ಸಚಿವರಾಗಿ ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಬಿಜೆಪಿ ಬಾಳಾಸಾಹೇಬ್ ದೋತ್ರೆ ಅವರು ಮತ್ತು ಬೆಂಬಲಿಗರು ಪಕ್ಷಕ್ಕೆ ಸೇರ್ಪಡೆಗೊಳ್ಳುತ್ತಿದ್ದು, ಅವರ ಸೇರ್ಪಡೆಯಿಂದ ಕ್ಷೇತ್ರದಲ್ಲಿ ಪಕ್ಷ ಇನ್ನಷ್ಟು ಬಲಗೊಳ್ಳಲಿದೆ ಎಂದರು. ಮಾನ್ಯ ಹಿರಿಯರಾದಂಥ ಅಭಿಯಾನ ವಕೀಲರು ಹೇಳಿದಂಗೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಕರೆಗೆ ಹೋಗೊಟ್ಟು ಯುವಕರು ರಾಜಕಾರಣದಲ್ಲಿ ಬರಬೇಕು. ಆ ನಿಟ್ಟಿನಲ್ಲಿ ಸನ್ಮಾನ್ಯ ಬಾಳಾಸಾಹೇಬ್ ದೋತ್ರೆಯವರು ಕಳೆದ ಹಲವಾರು ವರ್ಷಗಳಲ್ಲಿ ಅವರು ಬೇರೆ ಕಡೆ ಇದ್ದರೂ ಈಗ ಬಂದು ಇಲ್ಲಿ ಯುವಕರನ್ನು ಒಂದು ಸಂಘಟನೆ ಮಾಡಿ ಸಮಾಜಕ್ಕೆ ಅಥವಾ ಊರಿಗೆ ಅಥವಾ ಈ ಪಕ್ಷಕ್ಕೆ ಏನಾದರೂ ಮಾಡಬೇಕಂತೇಳಿ ತಮ್ಮ ಇಚ್ಛೆ ವ್ಯಕ್ತ ಮಾಡಿದಾಗ ನಾವೆಲ್ಲರೂ ಕೂಡಿಕೊಂಡು ರವಿವಾರ 1 ತಾರೀಕರಂದು ಭವ್ಯ ಕಾರ್ಯಕ್ರಮದ ಮುಖಾಂತರ ಸಾವಿರಾರು ಜನರನ್ನು ಒಗ್ಗೂಡಿಸಿ, ಯಾಕಂದರೆ ಬರೀ ಶಿರಗುಪ್ಪಿ ಅಷ್ಟಲ್ಲ ಆಸುಪಾಸಿನ ಎಲ್ಲ ಹಳ್ಳಿಗಳಿಂದ ಜನರನ್ನು ಕರೆಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಕ್ಷ ಈಗಾಗಲೇ ನಾವು ತಿಳಿದಂಗೆ ಅದೇನು ಹಿಂದೆ ಉಳಿದಿಲ್ಲ. ಆದ್ರೂ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಒಂದು ಸ್ವಲ್ಪ ನಾವು ಹಿಂದಿದ್ದು, ಆದರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಕೆಲಸಗಳು ಮಾಡೋ ಮುಖಾಂತರ ಒಂದೊಂದು ಸೆಲ್ಲನ್ನು ನಾವು ಉಪಯೋಗಿಸ್ತೀವಿ. SC/ST ಸೆಲ್ ಆಗಲಿ ಅಥವಾ ಜನರಲ್ ಆಗಲಿ ಎಲ್ಲ ಒಂದು ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮಕ್ಕೆ ಒಂದು ಹೆಚ್ಚಿನ ಆದ್ಯತೆ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಅದೇ ರೀತಿಯಾಗಿ ಶ್ರೀಮಂತಣ್ಣ ಪಾಟೀಲ್ ಅವರು, ಶ್ರೀನಿವಾಸ್ ಪಾಟೀಲರು, ಅದೇ ರೀತಿಯಾಗಿ ಜಿಲ್ಲಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳ ಜೊತೆಗೆ ನಾವು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕೆಂದು ನಾವೆಲ್ಲ ನಿರ್ಧರಿಸಿದ್ದು. ಆ ನಿಟ್ಟಿನಲ್ಲಿ ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗುತ್ತದೆ. ತಮ್ಮದು ಸರ್ಕಾರ ಇಲ್ಲ ಅಂತೇಳಿ ನಾನು ಹೇಳಬಾರ್ದು. ಈ ಸಮಯದಲ್ಲಿ ಬಾಳಾಸಾಹೇಬ್ ದೋತ್ರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿಜಯ್ ಮಹಂತೇಶ್ ಅರಕೇರಿ, KMM ಕನ್ನಡ, ಕಾಗವಾಡ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, ऋतु अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಭಾರತೀಯ ಜನತಾ ಪಕ್ಷ ವತಿಯಿಂದ ಸದಸ್ಯತ್ವ ಅಭಿಯಾನಕ್ಕೆ ಮಾಜಿ ಶಾಸಕ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಚಾಲನೆಯನ್ನ ನೀಡಿದರು.
ಭಾರತೀಯ ಜನತಾ ಪಕ್ಷದ ವತಿಯಿಂದ ಸದಸ್ಯತ್ವ ಅಭಿಯಾನಕ್ಕೆ ಮಾಜಿ ಶಾಸಕ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಚಾಲನೆ ನೀಡಿದರು. ರಾಯಬಾಗ್ ತಾಲೂಕಿನ ಅಲಕ್ನೂರು ಗ್ರಾಮದ ಬೀರಪ್ಪನ ಮಠಿಯ ಗೃಹ ಕಚೇರಿಯಲ್ಲಿ ಶ್ಯಾಮಾ ಪ್ರಸಾದ್ ಮುಖರ್ಜಿ, ದೀನದಯಾಳ್ ಉಪಾಧ್ಯಾಯ ಹಾಗೂ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆಯನ್ನ ನೀಡಿದ್ರು. ನಂತರ ಬಿಜೆಪಿ ಜಿಲ್ಲಾ ಒಬಿಸಿ ಅಧ್ಯಕ್ಷ ಭೀಮರಾಯ್ ಒಡೆಯರ್ ಮಾತನಾಡಿ, ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪದಂತಹ ಪ್ರತಿಯೊಬ್ಬರೂ ಸದಸ್ಯತ್ವ ಪಡೆಯಬಹುದು. ಬರುವ ಸೆಪ್ಟೆಂಬರ್ 2ರಿಂದ ಪ್ರಾರಂಭವಾಗುವ ಬಿಜೆಪಿ ಸದಸ್ಯತಾ ಅಭಿಯಾನದಲ್ಲಿ ಭಾಗವಹಿಸಿ 8800002024 ನಂಬರ್ಗೆ ಮಿಸ್ ಕಾಲ್ ನೀಡಿ ಬಿಜೆಪಿ ಸದಸ್ಯರಾಗಬಹುದು ಎಂದರು. ಕಾರ್ಯಕರ್ತರು ಸಿದ್ಧಾಂತವನ್ನು ಒಪ್ಪಿ ಬಂದರು. ಯಾವ ಸಿದ್ಧಾಂತ? ನಾವು 370ನೇ ವಿಧಿಯನ್ನ ಕಾಂಗ್ರೆಸ್ ತರೋದಕ್ಕೆ ಆಗ್ತಾ ಇರಲಿಲ್ಲ. ಸಿಟಿಜನ್ ಕಾಂಗ್ರೆಸ್ನಿಂದ ತರೋದಕ್ಕೆ ಆಗ್ತಾ ಇರಲಿಲ್ಲ. ರಾಮ ಮಂದಿರವನ್ನ ಕಾಂಗ್ರೆಸ್ನಿಂದ ನಿರೀಕ್ಷೆ ಮಾಡೋದಕ್ಕೂ ಕೂಡ ಸಾಧ್ಯ ಇರಲಿಲ್ಲ. ಅಂತ ಎಲ್ಲ ಕೆಲಸಗಳನ್ನ ಅದ್ಭುತವಾಗಿ ಮಾಡಿರ್ತಕ್ಕಂಥವರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಹಾಗಾಗಿ ಅವ್ರ ಜೊತೆ ನಾವು ಕೈ ಜೋಡಿಸುವಂತಹ ಕೆಲಸ ಇದು ಸದಸ್ಯತ್ವ ಅಭಿಯಾನದ ಕೆಲಸ. ಈ ಸದಸ್ಯತ್ವ ಅಭಿಯಾನವನ್ನ ಪ್ರತಿ ಮಂಡಲದಿಂದ ಕುರ್ಚಿ ಮತಕ್ಷೇತ್ರದಲ್ಲಿರ್ತಕ್ಕಂಥ 219 ಬೂತ್ಗಳಿದ್ದಾವೆ. 219 ಬೂತ್ನಲ್ಲಿ ತಲಾ ಒಂದೊಂದು ಬೂತದಲ್ಲಿ 300 ಜನರನ್ನ ನಾವು ಸದಸ್ಯರ ಕನಿಷ್ಠವಾಗಿ ಮಾಡತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ, ನನ್ನನ್ನು ಸೇರಿದಂತೆ. ಈ ಜವಾಬ್ದಾರಿಯನ್ನ ನಾವು ಹೇಗೆ ನಿರ್ವಹಿಸಬೇಕು ಅಂತಂದ್ರೆ, ನಂಬರ್ ಒಂದು ಸಲ ನೀವು ನೋಡ್ಬಿಟ್ರೆ ನಿಮ್ಗೆ ನೆನಪು ಹೋಗ್ಬಿಡ್ತದೆ. 8800002024 ಈ ನಂಬರ್ಗೆ ನಾವು ಮಿಸ್ ಕಾಲ್ ಕೊಡೋದ್ರ ಮೂಲಕ ನಮಗೆ ಒಂದು OTP ಬರುತ್ತೆ. ಆ OTP ಹಾಕಿದ ತಕ್ಷಣ ನಿಮಗೆ ನಿಮ್ಮ ಹೆಸರು, ನಿಮ್ಮ ವಿಳಾಸ, ನಿಮ್ಮೆಲ್ಲ ಮಾಹಿತಿಗಳನ್ನು ಅವರಲ್ಲಿ ಅಪ್ಲೋಡ್ ಮಾಡೋದ್ರ ಮೂಲಕ ನಿಮ್ಮ ಫೋಟೋ ಕೇಳುತ್ತೆ. ನಿಮ್ಮ ಫೋಟೋವನ್ನ ನೀವು ನೇರವಾಗಿ ಕ್ಲಿಕ್ ಮಾಡಿ ತಗೊಳ್ಕೊಳ್ಬಹುದು. ಇಲ್ಲ ಅಂತಂದ್ರೆ ನಿಮ್ಮ ಗ್ಯಾಲರಿ ಒಳಗಡೆ ಅಥವಾ ಫೈಲ್ ಮ್ಯಾನೇಜರ್ ಒಳಗಡೆ ಇರ್ತಕ್ಕಂಥ ಫೋಟೋವನ್ನ ಅದಕ್ಕೆ ಹಾಕಿಬಿಟ್ರೆ ಆಮೇಲೆ ನಿಮ್ಮೆಲ್ಲ ವಿವರಗಳನ್ನು ತೆಗೆದುಕೊಂಡು ನಿಮಗೆ ಲಾಸ್ಟ್ ಸಬ್ಮಿಟ್ ಅಂತ ಬರ್ತದೆ. ಆ ಸಬ್ಮಿಟ್ ಅನ್ನು ಹಾಕಿದಾಗ ನಿಮ್ಗೊಂದು ಕಾರ್ಡ್ ಸಿಗ್ತದೆ, ಸದಸ್ಯತ್ವ ಅಭಿಯಾನ ಒಂದು ಕಾರ್ಡ್ ಸಿಗ್ತದೆ. ಆ ಕಾರ್ಡ್ ಅನ್ನ ನೀವು ವೆಬ್ಸೈಟ್ ನಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ನಿಮ್ಮ ಮೊಬೈಲ್ ನಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಇದನ್ನ ಪ್ರತಿಯೊಂದು ಬೂತ್ ಅಲ್ಲಿ ಹೇಳುವಂತ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ. ಹಾಗಾಗಿ ತಾವೆಲ್ಲರೂ ಈ ಕಾರ್ಯಕ್ರಮವನ್ನ ಮಾಡಬೇಕು, ಯಶಸ್ವಿಯಾಗಿ ಮಾಡ್ಬೇಕಂತಂದ್ರ ಪ್ರತಿಯೊಬ್ಬರು ಇದು ನನ್ನ ಕಾರ್ಯಕ್ರಮ, ಇದು ನನ್ನ ಕೆಲಸ, ಇದು ನನ್ನ ಜವಾಬ್ದಾರಿ, ನಾನು ನೇತೃತ್ವ ತಗೊಂಡು ಮಾಡ್ತೇನೆ ಅಂತ ಹೇಳಿ ಎಲ್ಲ ಪದಾಧಿಕಾರಿಗಳು, ಅಭಿಮಾನಿಗಳು ತಗೊಂಡು ಮಾಡಿದಾಗ ಮಾತ್ರ ಈ ಕೆಲಸವನ್ನ ಯಶಸ್ವಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಕಾರಣ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ನಮ್ಮವರು ಇರುವಾಗ ಇದು ಇಡೀ ಚಿಕ್ಕೋಡಿ ಜಿಲ್ಲೆಯಲ್ಲಿ, ನಾನು ವಿನಂತಿ ಮಾಡ್ಕೊತೀನಿ ನನ್ನ ಹತ್ರ, ಇಡೀ ಚಿಕ್ಕೋಡಿ ಜಿಲ್ಲೆಯಲ್ಲಿ ಕುಡಚಿಯಿಂದ 8 ವಿಧಾನಸಭಾ ಕ್ಷೇತ್ರವನ್ನು ನಾವು ನೋಡಿದ್ದ ಆದ್ರೆ ಕುಡಚಿಯಿಂದ ಹೆಚ್ಚು ಸದಸ್ಯತ್ವವನ್ನ ತಾವೆಲ್ಲರೂ ಮಾಡ್ತಾರೆ ಅಂತ ಹೇಳಿ ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ನಂಬಿಕೆ ಇಟ್ಟು ಈ ಕೆಲಸವನ್ನು ಯಶಸ್ವಿ ಮಾಡಬೇಕಂತ ಕೇಳ್ಕೊಂಡು ನಾನು ಮಾತಾಡಕ್ಕೆ. ನಂತರ ಮಾತನಾಡಿದ ಮಾಜಿ ಶಾಸಕ ಪಿ ರಾಜೀವ್, ಬೂತ್ ಮಟ್ಟದಲ್ಲಿ ಪ್ರತಿ ಬೂತ್ನಲ್ಲಿ ಕನಿಷ್ಠ 10 ಜನರ ತಂಡ ರಚಿಸಿ 300 ಸದಸ್ಯತ್ವ ಮಾಡಿಸಬೇಕು. ಕಳೆದ ಬಾರಿ ಅವರು ಬೇರೆ ಪಕ್ಷದಲ್ಲಿದ್ದು ಈ ಬಾರಿ ಬಿಜೆಪಿ ಸದಸ್ಯರಾಗಲು ಇಚ್ಛಿಸಿದ್ದಲ್ಲಿ ಗೊಂದಲ ಸೃಷ್ಟಿ ಮಾಡದೆ ಅವರ ಸದಸ್ಯತ್ವವನ್ನ ಪಡಿಬೇಕು ಎಂದರು. ಅಂದಾಗ ನಾನು ನನ್ನ ದೇಶದಲ್ಲಿ ಯಾಕೆ ಹಾರಿಸಬಾರ್ದು ಅಂತ ಹೇಳಿ ಕಾಶ್ಮೀರಕ್ಕೆ ಹೋಗಿ ಹುತಾತ್ಮರಾಗ್ತಾರೆ. ಅರ್ಥ ಆಯ್ತು? ನಮ್ಮ ಪಕ್ಷ ಕಟ್ಟದವರು ಅವರು ಕಾಶ್ಮೀರದ ಗಡಿಗೆ ಹೋಗುವಾಗ ವಾಜಪೇಯಿ ಅವರಿಗೆ ಹೇಳ್ತಾರೆ, ನಾನೀಗ ಕಾಶ್ಮೀರ ಪ್ರವೇಶ ಮಾಡ್ತೀನಿ, ವಾಪಸ್ ಬರ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ, ಆದ್ರೆ ಈ ವಿಚಾರನ ಮುಂದೆ ಕೊಂಡೊಯ್ಬೇಕಲ್ಲ, ಅದಕ್ಕೆ ನೀನು ವಾಪಸ್ ಹೋಗು ಅಂತ ವಾಜಪೇಯಿ ಅವರಿಗೆ ಕಳಿಸ್ತಾರೆ. ಹಂಗೆ ದೀನ್ ದಯಾಳ್ ಉಪಾಧ್ಯಾಯ ಸಂಘದಿಂದ ಕೊಡುಗೆಯಾದವರು, ಅವರು ಪಕ್ಷ ಸಂಘಟನೆಗೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಅಂತ್ಯೋದಯ ಅನ್ನೋ ಪರಿಕಲ್ಪನೆಯನ್ನ ಕೊಟ್ಟವರು. ಅಂತ್ಯೋದಯ ಅಂದ್ರೆ ಏನು? ನಮ್ಮ ಪಕ್ಷದ ಗುರಿ ಕಟ್ಟ ಕಡೆಯ ವ್ಯಕ್ತಿಯೂ ಉದ್ಧಾರ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು. ಆತ ಯಾವುದೇ ಜಾತಿ ಇರ್ಲಿ, ಯಾವುದೇ ಧರ್ಮ ಇರ್ಲಿ, ಯಾವುದೇ ಪ್ರದೇಶ ಇರ್ಲಿ, ಅಂತ್ಯೋದಯ ಆ ಪರಿಕಲ್ಪನೆ ಕೊಟ್ಟವರು. ಅವರಿಬ್ರು ನಮ್ಮ ಪಕ್ಷವನ್ನ ಇದು ಮಾಡಿದವರು. ಅವ್ರದ್ದು ಕೂಡ ಕೊಲೆ ಆಗತ್ತೆ, ಅವರು ಕೂಡ ಹುತಾತ್ಮರಾಗ್ತಾರೆ. ಅವರು ಪಕ್ಷವನ್ನ ಕಟ್ಟದವರು. ಆ ದೀನ್ ದಯಾಳ್ ಉಪಾಧ್ಯಾಯ ಅವರು ಒಂದು ಮಾತು ಹೇಳ್ತಾರೆ. ಯಾವ ಮಾತು ಹೇಳ್ತಾರೆ ಅಂದ್ರೆ, ಹಿಂದಿನ ನಮ್ಮ ವಿರೋಧಿ ಇಂದಿನ ಮತದಾರ. ಅರ್ಥ ಆಯ್ತಾ?
ಎಲ್ಲರಿಗೂ ಗೊತ್ತಾಯ್ತಾ? ನಮಗೆ ಯಾರು ವಿರೋಧ ಮಾಡಿರ್ತಾರೆ ಅವರು ನಮ್ಮ ಮತದಾರರು ಇವತ್ತು. ಹಾಗಾಗಿ ನಾವು ಯಾರನ್ನು ವಿರೋಧ ಮಾಡೋ ಹಾಗಿಲ್ಲ. ಗೊತ್ತಾಯ್ತು? ಹೋದ ಪಾರ್ಟಿಯಲ್ಲಿ ನಮಗೆ ವೋಟ್ ಹಾಕ್ಲಿಲ್ಲ ಅದಕ್ಕೆ ಈಗ ಮಾತಾಡಿಸಲ್ಲ ಅಂತ ಹೇಳೋ ಹಾಗಿಲ್ಲ. ನಮಗೆ ವೋಟ್ ಹಾಕಿಲ್ಲ ಅದಕ್ಕೆ ಅವ್ರು ಕೆಲಸ ಮಾಡಲ್ಲ ಅಂತ ಹೇಳೋ ಹಾಗಿಲ್ಲ. ಅರ್ಥ ಆಯ್ತು? ಹಿಂದಿನ ನಮ್ಮ ವಿರೋಧಿ ಇಂದಿನ ನಮ್ಮ ಕಾರ್ಯಕರ್ತ. ಹೇಳ್ಬೇಕೆಲ್ಲರೂ ಬಾಯ್ಬಿಟ್ಟು ನಾ ಹೇಳ್ಕೊಡ್ತೀನಿ. ಹಿಂದಿನ ವಿರೋಧಿ ಇಂದಿನ ಕಾರ್ಯಕರ್ತ. ಇಂದಿನ ಕಾರ್ಯಕರ್ತ ಸ್ವಲ್ಪ ಇನ್ನೊಂದ್ಸರಿ ಹೇಳ್ತೀನಿ. ಇಂದಿನ ನಮ್ಮ ಮತದಾರ ಮುಂದಿನ ನಮ್ಮ ಕಾರ್ಯಕರ್ತ. ಅಂದ್ರೆ ವಿರೋಧಿ ಇದ್ದನು ಕೂಡ ಮುಂದೆ ಒಂದಿನ ಬಿಜೆಪಿಯ ಕಾರ್ಯಕರ್ತ ಅಂತ. ನಾವಿದನ್ನ ಬಹಳ ಕಡೆ ಕೇಳಿರ್ತೀವಿ, ಮೊದಲು ಬಿಜೆಪಿ ಧ್ವಜ. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಸಂಜೀವ್ ಬ್ಯಾಕುಡೆ, KMM ಕನ್ನಡ, ರಾಯಬಾಗ್. ರಾಮನಗರ ಧಾರವಾಡ ಮಾರ್ಗದಲ್ಲಿನ ನಾಗರಗಾಲಿಯಲ್ಲಿ ಅಪಘಾತ ನಡೆದಿದೆ. ಈ ಅಪಘಾತದಲ್ಲಿ ಓರ್ವ ಸಾವನ್ನಪ್ಪಿದ್ದು ಇನ್ನೋರ್ವ ಗಾಯಗೊಂಡಿದ್ದಾನೆ. ರಾಮನಗರ ಧಾರವಾಡ ಮಾರ್ಗದಲ್ಲಿನ ನಾಗರಗಾಳಿ ಬಳಿ ಅಪಘಾತ ಸಂಭವಿಸಿದೆ. ಧಾರವಾಡದಿಂದ ಬುಲೆಟ್ ಬೈಕ್ನಲ್ಲಿ ಹಂಡಿ ಭಡಂಗನಾಥ್ ದೇವಸ್ಥಾನಕ್ಕೆ ಕೆಲ ಯುವ ಯುವತಿಯರು ಬಂದು ಇಲ್ಲಿನ ದರ್ಶನವನ್ನು ಪಡೆದು ಹಿಂತಿರುಗುವಾಗ ರಸ್ತೆಯ ಪಕ್ಕದಲ್ಲಿರುವ ಮರಕ್ಕೆ ಬುಲೆಟ್ ಬೈಕ್ ಡಿಕ್ಕಿ ಹೊಡೆದು 18 ವರ್ಷದ ಯುವಕ ಸಂಕೇತ್ ಕೋಗ್ನಾಪುರೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಮತ್ತು ಅವನ ಹಿಂದೆ ಕುಳಿತಿದ್ದ ಸಾಯಿನಾಥ್ ಗಾಯಗೊಂಡಿರುವ ಪರಿಣಾಮ ಅವನಿಗೆ ಪ್ರಥಮ ಆಳ್ನಾವರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಧಾರವಾಡಕ್ಕೆ ಕಳುಹಿಸಲಾಗಿದೆ. ಅಪಘಾತ ಪ್ರಕರಣದ ಸ್ಥಳ ಖಾನಾಪುರ ತಾಲೂಕಿನಲ್ಲಿ ಆಗಿರುವುದರಿಂದ ಲೋಂಡಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಿಖಿಲ್ ಅಸುಕರ್, KMM ಕನ್ನಡ, ರಾಮನಗರ್. ಉಗಾರ್ಕುರ್ನಲ್ಲಿ ಆಗಸ್ಟ್ 28ರಿಂದ ಶ್ರೀ ವಿಠ್ಠಲ ದೇವಸ್ಥಾನದಲ್ಲಿ ಜ್ಞಾನೇಶ್ವರಿ ಪಾರಾಯಣ ಮತ್ತು ಹರಿನಾಮ ಸಪ್ತಾಹ ಕಾರ್ಯಕ್ರಮವನ್ನು ಆರಂಭಿಸಲಾಗಿದೆ. ಉಗಾರ್ಕುರ್ದ್ ಫರೀದ್ ಖಾನ್ ವಾಡಿಯಲ್ಲಿ ಬುಧವಾರ 28/8/2024 ಶ್ರೀ ವಿಠ್ಠಲ ದೇವಸ್ಥಾನದಲ್ಲಿ ಶ್ರಾವಣ ವದ್ಯ ದಶಮಿಯಿಂದ ಶ್ರಾವಣ ವದ್ಯ ಚತುರ್ದಶಿವರೆಗೆ ಗ್ರಂಥರಾಜ ಜ್ಞಾನೇಶ್ವರಿ ಪಾರಾಯಣ ಮತ್ತು ಅಖಂಡ ಹರಿನಾಮ ಸಪ್ತಾಹ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ. ಈ ಸಂದರ್ಭದಲ್ಲಿ ಜ್ಞಾನೋಬಾ ವಿಠೋಬಾ ಜಾಧವ್ ಮಹಾರಾಜ್ ಇಂಗಳೀಕರ್ ಮತ್ತು ರಿಷಿಕೇಶ್ ಆನಂದರಾವ್ ಜಾಧವ್ ಮಹಾರಾಜ್ ಇಂಗಳೀಕರ್ ಅವರ ಉಪಸ್ಥಿತಿಯಲ್ಲಿ ಜ್ಞಾನೋಬಾ ಮಹಾರಾಜರ ಶುಭ ಹಸ್ತದಿಂದ ಗ್ರಂಥ ಮತ್ತು ಕೃಷ್ಣ ಮಹಾರಾಜ್ ಇಂಗಳೀಕರ್ ಅವರಿಂದ ಶ್ರೀ ವಿಠ್ಠಲ ಭಾವಚಿತ್ರದ ಪೂಜೆ ಮತ್ತು ವೀಣೆ ಪೂಜೆ ನೆರವೇರಿಸಲಾಯಿತು. ರಿಷಿಕೇಶ ಮಹಾರಾಜ ಇಂಗಳೀಕರ್ ಅವರ ಶುಭ ಹಸ್ತದಿಂದ ಜ್ಞಾನೇಶ್ವರಿ ಮತ್ತು ವೇದಿಕೆಯ ಪೂಜೆಯನ್ನ ನೆರವೇರಿಸಿ ಪಾರಾಯಣವನ್ನ ಆರಂಭಿಸಲಾಯಿತು. ಅಲ್ಲದೆ ಗ್ರಾಮದಲ್ಲಿನ ಪ್ರಗತಿಪರ ರೈತರಾದ ರಾಮಚಂದ್ರ ಥೋರುಶೆ ಮತ್ತು ವೀರಭದ್ರ ಕಟಗೀರೆ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. आजपासून आमच्या गावामध्ये सालाबादप्रमाणे 5 दिवस आपल्या इथं पारायणचा कार्यक्रम चालतोय. या कार्यक्रमासाठी गावातील सर्व विठ्ठल भक्त म्हणा किंवा ग्रामस्थ सर्वजण या कार्यक्रमामध्ये सहभागी होतात. हा पुढील कार्यक्रम आज आपले इंगळेकर महाराज श्री ज्ञानोबा महाराज यांच्या हस्ते पूजन होऊन आणि ऋषिकेश महाराज यांच्या उपस्थितीमध्ये 5 दिवस आपला ह्या पारायणचा कार्यक्रम चालू राहील. या कार्यक्रमामध्ये सर्व ग्रामस्थांनी अगदी हिरिरीनं भाग घेऊन हा कार्यक्रम व्यवस्थित पार पाडावं आणि काय असेल ते सहकार्य सर्वांनी आपल्या इच्छेप्रमाणे काय असेल ते या देवासाठी त्यांनी सहकार्य करावं आणि हा कार्यक्रम व्यवस्थित पार पाडावा असं मी सर्व विठ्ठलचरणी प्रार्थना करून माझे 2 शब्द संपवतो.
ಈ ಕಾರ್ಯಕ್ರಮಕ್ಕೆ ಮಂಗಸೂಳಿ, ಇಂಗಳಿ, ರಾಯಬಾಗ್, ಲೋಕೂರು, ಉಗಾರ್ಕುರ್ದ್, ಚಿಂಚಣಿ, ಶೇಡ್ಬಾಳ್, ಕಾಗವಾಡ್, ಕುಸನಾಳ್, ಮೋಡವಾಳ್ ಸೇರಿದಂತೆ ಇತರ ಭಾಗಗಳಿಂದ ವಾರಕರಿಗಳು ಹಾಜರಿದ್ದರು. ಗ್ರಾಮಸ್ಥರ ವಾರಕರಿಗಳಾಗಿರುವ ನಾಗರಿಕರು, ಮಹಿಳಾ ಸಮಿತಿಯ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಸುರೇಶ್ ಶಿಂದೆ, ಕೆಎಂಎಂ ಕನ್ನಡ, ಉಗಾರ್ಕುರ್ದ್. ರಾಯಬಾಗ್ ತಾಲೂಕಿನ ಕೊಡಚಿ ಪಟ್ಟಣದ ಕೃಷ್ಣಾ ನದಿ ಮೇಲ್ಸೇತುವೆ ಬುಧವಾರ ಬೆಳಗ್ಗೆ ಜಲಾವೃತಗೊಂಡಿದ್ದು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಸಂಪರ್ಕ ಬಂದ್ ಆಗಿದೆ. ಭಾರತೀಯ ಜನತಾ ಪಕ್ಷದ ವತಿಯಿಂದ ಸದಸ್ಯತ್ವ ಅಭಿಯಾನಕ್ಕೆ ಮಾಜಿ ಶಾಸಕ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಚಾಲನೆ ನೀಡಿದರು. ರಾಯಬಾಗ್ ತಾಲೂಕಿನ ಅಲಕ್ನೂರು ಗ್ರಾಮದ ವೀರಪ್ಪನ ಮಡ್ಯ ಗೃಹ ಕಚೇರಿಯಲ್ಲಿ ಶ್ಯಾಮಾ ಪ್ರಸಾದ್ ಮುಖರ್ಜಿ, ದೀನದಯಾಳ್ ಉಪಾಧ್ಯಾಯ ಹಾಗೂ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆಯನ್ನ ನೀಡಿದ್ರು. ನಂತರ ಬಿಜೆಪಿ ಜಿಲ್ಲಾ ಒಬಿಸಿ ಅಧ್ಯಕ್ಷ ಭೀಮರಾಯ್ ಒಡೆಯರ್ ಮಾತನಾಡಿ, ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪದಂತಹ ಪ್ರತಿಯೊಬ್ಬರೂ ಸದಸ್ಯತ್ವ ಪಡೆಯಬಹುದು. ಬರುವ ಸೆಪ್ಟೆಂಬರ್ 2ರಿಂದ ಪ್ರಾರಂಭವಾಗುವ ಬಿಜೆಪಿ ಸದಸ್ಯತಾ ಅಭಿಯಾನದಲ್ಲಿ ಭಾಗವಹಿಸಿ 8800002024 ನಂಬರ್ಗೆ ಮಿಸ್ ಕಾಲ್ ನೀಡಿ ಬಿಜೆಪಿ ಸದಸ್ಯರಾಗಬಹುದು ಎಂದರು. ಕಾರ್ಯಕರ್ತರು ಸಿದ್ಧಾಂತವನ್ನು ಒಪ್ಪಿ ಬಂದರು. ಯಾವ ಸಿದ್ಧಾಂತ? ನಾವು 370ನೇ ವಿಧಿಯನ್ನ ಕಾಂಗ್ರೆಸ್ ತರೋದಕ್ಕೆ ಆಗ್ತಾ ಇರಲಿಲ್ಲ, ಸಿಟಿಸನ್ ಕಾಂಗ್ರೆಸ್ನಿಂದ ತರೋದಕ್ಕೆ ಆಗ್ತಾ ಇರಲಿಲ್ಲ, ರಾಮ ಮಂದಿರವನ್ನ ಕಾಂಗ್ರೆಸ್ನಿಂದ ನಿರೀಕ್ಷೆ ಮಾಡೋದಕ್ಕೂ ಕೂಡ ಸಾಧ್ಯ ಇರಲಿಲ್ಲ. ಅಂತ ಎಲ್ಲ ಕೆಲಸಗಳನ್ನ ಅದ್ಭುತವಾಗಿ ಮಾಡಿರ್ತಕ್ಕಂಥವರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಹಾಗಾಗಿ ಅವ್ರ ಜೊತೆ ನಾವು ಕೈ ಜೋಡಿಸುವಂತಹ ಕೆಲಸ ಇದು ಸದಸ್ಯತ್ವ ಅಭಿಯಾನದ ಕೆಲಸ. ಈ ಸದಸ್ಯತ್ವ ಅಭಿಯಾನವನ್ನ ಪ್ರತಿ ಮಂಡಲದಿಂದ ಕುರ್ಚಿ ಮತಕ್ಷೇತ್ರದಲ್ಲಿರ್ತಕ್ಕಂಥ 219 ಬೂತ್ಗಳಿದ್ದಾವೆ. 219 ಬೂತ್ನಲ್ಲಿ ತಲಾ ಒಂದೊಂದು ಬೂತದಲ್ಲಿ 300 ಜನರನ್ನ ನಾವು ಸದಸ್ಯರ ಕನಿಷ್ಠವಾಗಿ ಮಾಡತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ, ನನ್ನೊಂದು ಸೇರಿದಂತೆ. ಈ ಜವಾಬ್ದಾರಿಯನ್ನ ನಾವು ಹೇಗೆ ನಿರ್ವಹಿಸಬೇಕು ಅಂತಂದ್ರೆ, ನಂಬರ್ ಒಂದು ಸಲ ನೀವು ನೋಡ್ಬಿಟ್ರೆ ನಿಮ್ಗೆ ನೆನಪು ಬಿಡ್ತದೆ. 8800002024 ಈ ನಂಬರ್ಗೆ ನಾವು ಮಿಸ್ ಕಾಲ್ ಕೊಡೋದ್ರ ಮೂಲಕ ನಮಗೆ ಒಂದು OTP ಬರುತ್ತೆ. ಆ OTP ಹಾಕಿದ ತಕ್ಷಣ ನಿಮಗೆ ನಿಮ್ಮ ಹೆಸರು, ನಿಮ್ಮ ವಿಳಾಸ, ನಿಮ್ಮ ಎಲ್ಲ ಮಾಹಿತಿಗಳನ್ನು ಅದರಲ್ಲಿ ಅಪ್ಲೋಡ್ ಮಾಡೋದ್ರ ಮೂಲಕ ನಿಮ್ಮ ಫೋಟೋ ಕೇಳುತ್ತೆ. ನಿಮ್ಮ ಫೋಟೋವನ್ನು ನೀವು ನೇರವಾಗಿ ಕ್ಲಿಕ್ ಮಾಡಿ ತಗೊಳ್ಕೊಳ್ಬಹುದು. ಇಲ್ಲ ಅಂತಂದ್ರೆ ನಿಮ್ಮ ಗ್ಯಾಲರಿ ಒಳಗಡೆ ಅಥವಾ ಫೈಲ್ ಮ್ಯಾನೇಜರ್ ಒಳಗಡೆ ಇರ್ತಕ್ಕಂಥ ಫೋಟೋವನ್ನು ಅದಕ್ಕೆ ಹಾಕಿಬಿಟ್ರೆ ಆಮೇಲೆ ನಿಮ್ಮೆಲ್ಲ ವಿವರಗಳನ್ನು ತೆಗೆದುಕೊಂಡು ನಿಮಗೆ ಲಾಸ್ಟ್ ಸಬ್ಮಿಟ್ ಅಂತ ಬರ್ತದೆ. ಆ ಸಬ್ಮಿಟ್ ಅನ್ನು ಹಾಕಿದಾಗ ನಿಮ್ಗೊಂದು ಕಾರ್ಡ್ ಸಿಗ್ತದೆ, ಸದಸ್ಯತ್ವ ಅಭಿಯಾನ ಒಂದು ಕಾರ್ಡ್ ಸಿಗ್ತದೆ. ಆ ಕಾರ್ಡನ್ನ ನೀವು ವೆಬ್ಸೈಟ್ ನಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ನಿಮ್ಮ ಮೊಬೈಲ್ ನಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಇದನ್ನ ಪ್ರತಿಯೊಂದು ಬೂತ್ ಅಲ್ಲಿ ಹೇಳುವಂತ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ. ಹಾಗಾಗಿ ತಾವೆಲ್ಲರೂ ಈ ಕಾರ್ಯಕ್ರಮವನ್ನ ಮಾಡಬೇಕು, ಯಶಸ್ವಿಯಾಗಿ ಮಾಡ್ಬೇಕಂತಂದ್ರ ಪ್ರತಿಯೊಬ್ಬರು ಇದು ನನ್ನ ಕಾರ್ಯಕ್ರಮ, ಇದು ನನ್ನ ಕೆಲಸ, ಇದು ನನ್ನ ಜವಾಬ್ದಾರಿ, ನಾನು ನೇತೃತ್ವ ತಗೊಂಡು ಮಾಡ್ತೇನೆ ಅಂತ ಹೇಳಿ ಎಲ್ಲ ಪದಾಧಿಕಾರಿಗಳು, ಅಭಿಮಾನಿಗಳು ತಗೊಂಡು ಮಾಡಿದಾಗ ಮಾತ್ರ ಈ ಕೆಲಸವನ್ನ ಯಶಸ್ವಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಕಾರಣ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ನಮ್ಮವರು ಇರುವಾಗ ಇದು ಇಡೀ ಚಿಕ್ಕೋಡಿ ಜಿಲ್ಲೆಯಲ್ಲಿ, ನಾನು ವಿನಂತಿ ಮಾಡ್ಕೊಡ್ತೀನಿ ನನ್ನ ಹತ್ರ, ಇಡೀ ಚಿಕ್ಕೋಡಿ ಜಿಲ್ಲೆಯಲ್ಲಿ ಕುಡಚಿಯಿಂದ 8 ವಿಧಾನಸಭಾ ಕ್ಷೇತ್ರವನ್ನು ನಾವು ನೋಡಿದ್ದ ಆದ್ರೆ ಕುಡಚಿಯಿಂದ ಹೆಚ್ಚು ಸದಸ್ಯತ್ವವನ್ನ ತಾವೆಲ್ಲರೂ ಮಾಡ್ತೇನೆ ಅಂತ ಹೇಳಿ ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ನಂಬಿಕೆ ಇಟ್ಟು ಈ ಕೆಲಸವನ್ನು ಯಶಸ್ವಿ ಮಾಡಬೇಕಂತ ಕೇಳ್ಕೊಂಡು ನಾನು ಮಾತಾಡಕ್ಕೆ. ನಂತರ ಮಾತನಾಡಿದ ಮಾಜಿ ಶಾಸಕ ಪಿ ರಾಜೀವ್, ಬೂತ್ ಮಟ್ಟದಲ್ಲಿ ಪ್ರತಿ ಬೂತ್ನಲ್ಲಿ ಕನಿಷ್ಠ 10 ಜನರ ತಂಡ ರಚಿಸಿ 300 ಸದಸ್ಯತ್ವ ಮಾಡಿಸಬೇಕು. ಕಳೆದ ಬಾರಿ ಅವರು ಬೇರೆ ಪಕ್ಷದಲ್ಲಿದ್ದು ಈ ಬಾರಿ ಬಿಜೆಪಿ ಸದಸ್ಯರಾಗಲು ಇಚ್ಛಿಸಿದ್ದಲ್ಲಿ ಗೊಂದಲ ಸೃಷ್ಟಿ ಮಾಡದೆ ಅವರ ಸದಸ್ಯತ್ವವನ್ನ ಪಡಿಬೇಕು ಎಂದರು. ಬಿಡಲ್ಲ ಅಂದಾಗ ನಾನು ನನ್ನ ದೇಶದಲ್ಲಿ ಯಾಕೆ ಹಾರಿಸಬಾರ್ದು ಅಂತ ಹೇಳಿ ಕಾಶ್ಮೀರಕ್ಕೆ ಹೋಗಿ ಹುತಾತ್ಮರಾಗ್ತಾರೆ. ಅರ್ಥ ಆಯ್ತು? ನಮ್ಮ ಪಕ್ಷ ಕಟ್ಟದವರು ಅವರು ಕಾಶ್ಮೀರದ ಗಡಿಗೆ ಹೋಗುವಾಗ ವಾಜಪೇಯಿ ಅವರಿಗೆ ಹೇಳ್ತಾರೆ, ನಾನೀಗ ಕಾಶ್ಮೀರ ಪ್ರವೇಶ ಮಾಡ್ತೀನಿ, ವಾಪಸ್ ಬರ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ, ಆದ್ರೆ ಈ ವಿಚಾರನ ಮುಂದೆ ಕೊಂಡೊಯ್ಬೇಕಲ್ಲ, ಅದಕ್ಕೆ ನೀನು ವಾಪಸ್ ಹೋಗು ಅಂತ ವಾಜಪೇಯಿ ಅವರಿಗೆ ಕಳಿಸ್ತಾರೆ. ಹಂಗೆ ದೀನ್ ದಯಾಳ್ ಉಪಾಧ್ಯಾಯ ಸಂಘದಿಂದ ಕೊಡುಗೆಯಾದವರು, ಅವರು ಪಕ್ಷ ಸಂಘಟನೆಗೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಅಂತ್ಯೋದಯ ಅನ್ನೋ ಪರಿಕಲ್ಪನೆಯನ್ನ ಕೊಟ್ಟವರು. ಅಂತ್ಯೋದಯ ಅಂದ್ರೆ ಏನು? ನಮ್ಮ ಪಕ್ಷದ ಗುರಿ
ಕಟ್ಟ ಕಡೆಯ ವ್ಯಕ್ತಿಯೂ ಉದ್ಧಾರ ಆಗಬೇಕು, ಅಭಿವೃದ್ಧಿ ಆಗಬೇಕು. ಆತ ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ಪ್ರದೇಶ ಇರಲಿ, ಅಂತ್ಯೋದಯ ಆ ಪರಿಕಲ್ಪನೆ ಕೊಟ್ಟವರು. ಅವರಿಬ್ರು ನಮ್ಮ ಪಕ್ಷವನ್ನ ಇದು ಮಾಡಿದವರು. ಅವ್ರದ್ದು ಕೂಡ ಕೊಲೆ ಆಗತ್ತೆ, ಅವರು ಕೂಡ ಹುತಾತ್ಮರಾಗ್ತಾರೆ. ಅವ್ರ ಪಕ್ಷವನ್ನ ಕಟ್ಟದವರು. ಆ ದೀನ್ ದಯಾಳ್ ಉಪಾಧ್ಯಾಯ ಅವರು ಒಂದು ಮಾತು ಹೇಳ್ತಾರೆ. ಯಾವ ಮಾತು ಹೇಳ್ತಾರೆ ಅಂದ್ರೆ, ಹಿಂದಿನ ನಮ್ಮ ವಿರೋಧಿ ಇಂದಿನ ಮತದಾರ. ಅರ್ಥ ಆಯ್ತಾ? ಎಲ್ಲರಿಗೂ ಗೊತ್ತಾಯ್ತಾ? ನಮಗೆ ಯಾರು ವಿರೋಧ ಮಾಡಿರ್ತಾರೆ ಅವರು ನಮ್ಮ ಮತದಾರರು ಇವತ್ತು. ಹಾಗಾಗಿ ನಾವು ಯಾರನ್ನು ವಿರೋಧ ಮಾಡೋ ಹಾಗಿಲ್ಲ. ಗೊತ್ತಾಯ್ತು? ಹೋದ ಪಾರ್ಟಿಯಲ್ಲಿ ನಮಗೆ ವೋಟ್ ಹಾಕ್ಲಿಲ್ಲ, ಅದಕ್ಕೆ ಈಗ ಮಾತಾಡಿಸಲ್ಲ ಅಂತ ಹೇಳೋ ಹಾಗಿಲ್ಲ. ನಮಗೆ ವೋಟ್ ಹಾಕಿಲ್ಲ, ಅದಕ್ಕೆ ಅವ್ರು ಕೆಲಸ ಮಾಡಲ್ಲ ಅಂತ ಹೇಳೋ ಹಾಗಿಲ್ಲ. ಅರ್ಥ ಆಯ್ತು? ಹಿಂದಿನ ನಮ್ಮ ವಿರೋಧಿ ಇಂದಿನ ನಮ್ಮ ಕಾರ್ಯಕರ್ತ. ಹೇಳ್ಬೇಕೆಲ್ಲರೂ ಬಾಯ್ಬಿಟ್ಟು. ನಾ ಹೇಳ್ಕೊಡ್ತೀನಿ. ಹಿಂದಿನ ವಿರೋಧಿ ಇಂದಿನ ಕಾರ್ಯಕರ್ತ. ಇಂದಿನ ಕಾರ್ಯಕರ್ತ ಸ್ವಲ್ಪ ಇನ್ನೊಂದ್ಸರಿ ಹೇಳ್ತೀನಿ. ಇಂದಿನ ನಮ್ಮ ಮತದಾರ, ಮುಂದಿನ ನಮ್ಮ ಕಾರ್ಯಕರ್ತ. ಅಂದ್ರೆ ವಿರೋಧಿ ಇದ್ದನು ಕೂಡ ಮುಂದೆ ಒಂದಿನ ಬಿಜೆಪಿಯ ಕಾರ್ಯಕರ್ತ ಅಂತ. ನಾವಿದನ್ನ ಬಹಳ ಕಡೆ ಕೇಳಿರ್ತೀವಿ. ಮೊದಲು ಬಿಜೆಪಿ ಧ್ವಜ. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಸಂಜೀವ್ ಬ್ಯಾಕುಡೆ, KMM ಕನ್ನಡ, ರಾಯಬಾಗ್. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬಾಲಕಿಯ ಗುಪ್ತಾಂಗಗಳನ್ನು ಸ್ಪರ್ಶಿಸಿ ಲೈಂಗಿಕ ಕಿರುಕುಳ. ಬೆಳಗಾವಿಯಲ್ಲಿ ತಡವಾಗಿ ಬೆಳಕಿಗೆ ಬಂದ ಘಟನೆ. ಕೃಷ್ಣ ರಾಜ್ಕೋಳ್ಕರ್ ಕೃತ್ಯವೆಸಗಿದ ಆರೋಪಿ. ಬೆಳಗಾವಿ ಮತ್ತು ಹುಬ್ಬಳ್ಳಿ ಮಧ್ಯೆ ಶೀಘ್ರದಲ್ಲಿ ಸ್ಟಾರ್ಟ್ಅಪ್ ಪಾರ್ಕ್ ಆರಂಭ. ಇನ್ಕ್ಯುಬೇಷನ್ ಮತ್ತು ಇನೋವೇಷನ್ ಕೇಂದ್ರದ ವತಿಯಿಂದ ಮೆಡ್ಟೆಕ್ ಹ್ಯಾಕ್ಥಾನ್ ಆಯೋಜನೆ. ಡಾಕ್ಟರ್ ಪ್ರಭಾಕರ್ ಕೋರೆಯವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಚಾಲನೆ. ಬೆಳಗಾವಿಯ ಅನ್ಗೋಳ್ ರಘುನಾಥ್ ಪೇಟ್ ರಸ್ತೆ ದುಸ್ಥಿತಿ. ಪ್ರತಿದಿನ ರಸ್ತೆಯಲ್ಲಿ ನಡೆಯುತ್ತಿವೆ ಅಪಘಾತಗಳು. ರಸ್ತೆ ದುಸ್ಥಿತಿ ಮಾಡುವಂತೆ ರಹವಾಸಿಗಳಿಂದ ಪ್ರತಿಭಟನೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.